ಇದನ್ನು ಫ್ಯಾಮಿಲಿ ಹಿಟ್ ಅಂತ ಹೇಳಲಿಕ್ಕೆ ನಾನು ರವಿಕೆ ಪ್ರಸಂಗ ತಂಡದಿಂದ ತುಂಬಾನೇ ಸಂತೋಷ ಆಗ್ತಾ ಇದೆ. ಹಾಗೆ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಸ್ಪೆಷಲಿ ಒಂದು 2-3 ಅಜೆಂಡಾಗಳಿವೆ. ಮೊದಲಿಗೆ ನಾವು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ನಾವು ಪ್ರಮೋಷನ್ ಆಸ್ಪೆಕ್ಟ್ ಅಲ್ಲಿ ಒಂದು 2 ಕಂಟೆಸ್ಟ್ ಮಾಡಿದ್ವಿ. ಒಂದು ಬೆಸ್ಟ್ ಡಿಸೈನರ್ ಗ್ಲೌಸ್ ಅಂತ ಇರ್ಬೋದು, ಇನ್ನೊಂದು ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು, ಈ ಒಂದು ಕಂಟೆಸ್ಟ್ ಮಾಡಿದ್ವಿ. ಇದಕ್ಕೆ ತುಂಬಾನೇ ನಮಗೆ ಬೆಸ್ಟ್ ಟೈಲರ್ಗೆ ಒಂದು ಮೋರ್ ದೆನ್ 630 ಎಂಟ್ರಿ ಬಂತು. ಬೆಸ್ಟ್ ಡಿಸೈನರ್ ಗ್ಲೌಸ್ಗೆ ಕಡಿಮೆನೆ ಬಂತು. ಅಂದ್ರೆ ಹೆಂಗಸರೆಲ್ಲ ಒಂದಷ್ಟು ಕನ್ಫ್ಯೂಷನ್ ಆಗಿದ್ರು, ಹೆಂಗೆ ಕಳಿಸೋದು, ಯಾವ ಫೋಟೋ ಕಳಿಸೋದು, ಬರೀ ಬ್ಲೌಸ್ ಫೋಟೋ ಕಳಿಸೋದ, ಬ್ಲೌಸ್ ಹಾಕಿ ಕಳಿಸೋದ ಅಂತ. ಸೊ ಅಂತೂ ಅದರಲ್ಲಿ ಒಂದಷ್ಟು ಜನಗಳನ್ನು ನಮ್ಮ ತಂಡದಿಂದ ನಾವು ಮಾತಾಡಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಸೊ ನಾವು ಸಿಲೆಕ್ಟ್ ಮಾಡಿದ್ದೇವೆ. ಅದನ್ನು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇವೆ. ಈ ಸಿನಿಮಾದಲ್ಲಿ ಏನೊಂದು ಇದನ್ನು ಸಕ್ಸಸ್ ಮೀಟ್ ಅಂತ ಹೇಳ್ಬೋದು, ಅಥವಾ ಒಂದು ರವಿಕೆ ಪ್ರಸಂಗದ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಸೊ ಅದೊಂದು. ಇನ್ನೊಂದು, ನಾನು ಇಂಡಸ್ಟ್ರಿಗೆ ಪ್ರತಿಕ್ರಿಯಿಸೋದಿದ್ರೆ ಒಂದಷ್ಟು ನನ್ನ ಮತ್ತೆ ರೈಟರು ಪಾವನ ಇರ್ಬೋದು, ಆಸ್ ಎ ಪ್ರೊಡಕ್ಷನ್ ಹೌಸ್ ಓನರ್ ಇರ್ಬೋದು, ಆಸ್ ಎ ಬ್ಯಾನರ್ ದೃಷ್ಟಿಯಿಂದ ಇರ್ಬೋದು, ನಮಗೊಂದಷ್ಟು ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಹಾರ್ಮ್ ಇದು, ತುಂಬಾ ಒಂದು ಹಾವಳಿ ಅಂತ ಹೇಳ್ತೀವಿ, ಒಂದು ದಂಧೆ ಅಂತ ಹೇಳ್ತೀವಿ. ಇದು ಒಂದು ನಮಗೆ ಈಗಿನ ಒಂದು 10 ದಿನದಲ್ಲಿ ನಮಗೆ ಗೊತ್ತಾದಂತಹ ವಿಷಯ. ಅದನ್ನು ಮತ್ತೆ ಮಾತಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನನ್ನ ತಂಡದಿಂದ ರವಿಕೆ ಪ್ರಸಂಗ ಟೀಮಿನ ನಾಯಕಿ ನಟಿಯಾದ ಗೀತಾ ಭಾರತಿ ಭಟ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬರಬೇಕು ಮೇಡಮ್. ಹಾಗೆ ನಮ್ಮ ಕಲಾವಿದರಲ್ಲಿ ಒಬ್ಬರಾಗಿರುವಂತಹ ಹನುಮಂತರಾವ್ ಕೌಜಲಗಿ ಅವರು ಬರಬೇಕು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಿನಿಮಾದ ರೈಟರು ಸೊ ನನ್ನ ಪತ್ನಿಯಾದ ಪಾವನ ಸಂತೋಷ್ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಈ ಸಿನಿಮಾಕ್ಕೆ ನಮ್ಮ ಜೊತೆ ಶುರುವಿಂದ ಸ್ಕ್ರಿಪ್ಟ್ ಇಂದ ಹಿಡಿದು ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿದ್ದ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ತಿರುಗ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಕ್ರೌಡು ತಾಗುರು ನೀನು ಅಂತ ಹೇಳಿದ್ರೆ, ಸೊ ಸಿನಿಮಾಕ್ಕೆ ಆಡಿಯನ್ಸು ಅಂತ ಹೇಳಿದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಎಷ್ಟು ಏಜೆನ್ಸಿಗಳಿವೆ ಸರ್. ಈಗ ಹೆಸರು ಅಂತ ನಾನು ಹೇಳಲಿಕ್ಕೆ ಈಗ ಸರ್, ಈಗ ನಮ್ಮ ಈಗ ಒಂದು ಡಿಜಿಟಲ್ ಮಾಡಿಕೊಡ್ತೇನೆ ಅಂತ ಹೇಳುದೇ ಒಂದು ದಂಧೆ. ಸಿನಿಮಾ ಆಗ್ತಾ ಇದ್ದಂಗೆ ಸರ್ ನಿಮಗೆ ಡಿಜಿಟಲ್ ಇದು ಅದು ಅಷ್ಟೇ, ಟಿವಿ ರೈಟ್ಸ್ ಮಾಡ್ಕೊಡ್ತೇನೆ, OTT ಮಾಡ್ಕೊಡ್ತೇನೆ ಅಂತ, ಅದು ಒಂದು ದಂಧೆ. ಅವ್ರ ಮಧ್ಯದಲ್ಲಿ ಎಷ್ಟೋ ಕಮಿಷನ್ ತಗೊಳ್ಳೋದು. ನಾವು ಯಾವುದಕ್ಕೂ ಆಗಿಲ್ಲ, ಬಿಕಾಸ್ ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ನಾವು ನಮ್ಮ ರೈಟ್ ವೇ ಅಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಇದು ಹೊಸೊಬ್ಬರಿಗೆ ಹೆಂಗಾಗ್ಬೋದು ಅಂತ ನಾನು ಹೇಳ್ತಾ ಇರೋದು. ಅದು ದಂಧೆ. ಅಂದ್ರೆ ಅದು ನಾನ್ ರಿಕ್ವೆಸ್ಟ್ ಮಾಡೋದಷ್ಟೇ ಸರ್, ಹೊಸ ಡೈರೆಕ್ಟರ್ಗಳು, ಹೊಸ ಪ್ರೊಡ್ಯೂಸರ್ಗಳು ಅಥವಾ ತಿಳಿದ ಪ್ರೊಡ್ಯೂಸರ್ಗಳು ಏನಾಗ್ಬೇಕು ಅಂತ ಹೇಳಿದ್ರೆ ಸರ್, ಡಿಜಿಟಲ್ ಮಾರ್ಕೆಟಿಂಗಿನ ಬಗ್ಗೆನೂ ತುಂಬಾ ಯೋಚನೆ ಮಾಡ್ಬೇಕು. ಅಂಡ್ ಪ್ಯಾಕೇಜ್ ಹೆಂಗಿದೆ ಅಂತ ಹೇಳಿದ್ರೆ ಅದು 5 ಲಕ್ಷ, 10 ಲಕ್ಷ, 20 ಲಕ್ಷ ಅಂತ ಸರ್. ಇವಾಗ 15 ಲಕ್ಷ ಕೊಟ್ಟದಕ್ಕೆ ಕ್ರೌಡ್ ಬಂದಿಲ್ಲ ಅಂತ ಹೇಳಿ, ವಾಟ್ ಈಸ್ ದ ರಿಸಲ್ಟ್? ಆ ರೇಷೋ ಏನಾಯ್ತಾ? ಅವಾಗ ಡಿಜಿಟಲ್ ಮಾರ್ಕೆಟಿಂಗು ಮಾಡೋದು ಯಾಕೆ? ನಮಗೆ ಜನಗಳು ಬರಬೇಕು, ಜನಕ್ಕೆ ತಲುಪಬೇಕು, ಬರಬೇಕು ಅಂತ. ಸೊ ಇಂಥ ಅಡ್ರೆಸ್ ಅನ್ನು ಒಂದು ಮಾಡ್ತಾ ಇರೋದು ಇವತ್ತು ನಮ್ಮ ರವಿಕೆ ಪ್ರಸಂಗ ತಂಡದಿಂದ. ಇನ್ನೊಂದು ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನಾನು ಎಷ್ಟರ ಮಟ್ಟಿಗೆ ಅದನ್ನು ಹೇಳಬೇಕು ಹೇಳಬಾರದು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೆ. ಬಟ್ ನಂಗೆ ಅದನ್ನು ಮನಸ್ಸಲ್ಲಿರೋದನ್ನು ನಾನು ಹೇಳಲೇಬೇಕು. ಬಿಕಾಸ್ ಈಗೇನು ಒಂದು ಪ್ರೊಡಕ್ಷನ್ ಹೌಸಿನ ಪಾಯಿಂಟ್ ಇಂದ, ಆಸ್ ಎ ಡೈರೆಕ್ಟರ್ ಪಾಯಿಂಟ್ ಇಂದ ನಾನು ಹೇಳ್ತಾ ಇದ್ದೀನಿ. ತುಂಬಾ ಇಲ್ಲಿವರೆಗೆ ಎಲ್ಲರೂ, ನಾನು ಎಲ್ಲಾ ಪ್ರೆಸ್ ಮೀಟ್ಗಳಲ್ಲಿ ಇರ್ಬೋದು, ಇಂಟರ್ವ್ಯೂ ಅಲ್ಲಿ ಇರ್ಬೋದು, ಎಲ್ಲರ ಬಗ್ಗೆನೂ ನನ್ನ ಕಡೆಯಿಂದ ನಮ್ಮ ಟೀಮ್ ದಿ ಬೆಸ್ಟ್ ಸರ್ ಇಲ್ಲಿವರೆಗೆ ನಾವು ಔಟ್ಪುಟ್ ಕೊಡೋದ್ರಲ್ಲಿ. ಬಟ್ ಒಂದು ನಂಗೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್, ಪ್ರಮೋಷನ್ ಪಾಯಿಂಟ್ ಬಂದಾಗ, ಸಿನಿಮಾ ರಿಲೀಸ್ ಆದ್ಮೇಲೆನು ಈ ಮೊದಲು ನಂಗೆ ಒಂದೇ ಅನ್ಸಿತ್ತು ಸರ್, ದಯವಿಟ್ಟು ಒಂದು ಸಿನಿಮಾದ ಕಲಾವಿದರಿರ್ಬೋದು, ಎಸ್ಪೆಷಲಿ ನಾವು ಫೇಸ್ ವ್ಯಾಲ್ಯೂ ನೋಡಿ ಅವರನ್ನು ನಾವು ತಗೊಂಡಿರ್ತೇವೆ.
ಆ್ಯಂಡ್ ಅವರ ಯಾವುದೋ ಒಂದು ಪ್ಲಸ್ ಪಾಯಿಂಟ್ ನೋಡಿ ತಗೊಂಡಿರ್ತೀವಿ, ಅವರ ಆ್ಯಕ್ಟಿಂಗ್ ನೋಡಿ ಪೊಟೆನ್ಷಿಯಲ್ ನೋಡಿ ತಗೊಂಡಿರ್ತೀವಿ. ಅಂಥದ್ದಲ್ಲಿ ಅವರು ಒಂದು ರಿಲೀಸ್ ಆಗುವ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಸರ್. ನನಗೆ ತುಂಬ ದುಃಖ ಆಗ್ತಿದೆ ನಮ್ಮ ಸಿನಿಮಾದಲ್ಲಿ, ಎಸ್ಪೆಷಲಿ ಒಂದು ಪಾತ್ರ ಆಗಿ ನಾವು ಆ್ಯಸ್ ಎ ಆ್ಯಕ್ಟರ್ ಆಗಿ, ಆ್ಯಸ್ ಎ ಆರ್ಟಿಸ್ಟ್ ಆಗಿ ಅವರು ಎಲ್ಲದಕ್ಕೂ ಜೀವ ತುಂಬಿದ್ದಾರೆ ನನ್ನ ಸಿನಿಮಾದಲ್ಲಿರುವವರು. ಬಟ್ ತುಂಬ ನನಗೆ ಕಷ್ಟದಿಂದ ರೈಟರ್ ಮತ್ತು ನಾವು ಡೈರೆಕ್ಟರ್ ಹೇಳ್ಕೊಳ್ತಾ ಇರೋದು, ಆ್ಯಸ್ ಎ ಪ್ರೊಡಕ್ಷನ್ ಪಾಯಿಂಟ್ ಬ್ಯಾನರಿಂದ ಹೇಳ್ಕೊಳ್ತಾ ಇರೋದು, ನನಗೆ ಸುಮನ್ ರಂಗನಾಥ್ ಅವರು ಇಲ್ಲ, ಬಿಫೋರ್ ರಿಲೀಸು ಬರಲಿಲ್ಲ, ಆಫ್ಟರ್ ರಿಲೀಸು ಬರಲಿಲ್ಲ. ನನಗೆ ತುಂಬನೇ ಏನಾಗ್ತದೆ, ತುಂಬ ನೋವು ಇದೆ ಅವರ ಬಗ್ಗೆ. ಒಳ್ಳೆ ನಮಗೆ ತುಂಬ ಕೋಆಪರೇಟ್ ಮಾಡಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ಎಥಿಕ್ಸ್ ಅಂತ ನಾವು ಹೇಳ್ತೇವೆ. ಸೊ ನಂದು ಮಿಸ್ಟೇಕ್ ಇರ್ಬೋದು, ಬಿಕಾಸ್ ನಾವು ನಮ್ಮ ಫ್ರೆಂಡ್ಶಿಪ್ ವೈಸ್ ಅಲ್ಲಿ ನಾವು ಎಗ್ರಿಮೆಂಟ್ ಮಾಡಿಲ್ಲ, ಬೇರೆ ಏನೋ ಬರೀ ವರ್ಬಲಿ ನಾವು ಕಮಿಟ್ಮೆಂಟ್ ಮಾಡ್ಕೊಂಡ್ವಿ. ಬಟ್ ಇಟ್ ಈಸ್ ತುಂಬಾ ತಪ್ಪು. ಒಂದು ಸುಮನ್ ರಂಗನಾಥ್ ಅವರ ಬಗ್ಗೆ ಹೇಳೋದಿದ್ರೆ, ಎರಡನೇದು ರಾಕೇಶ್ ಮಯ್ಯ ಬಗ್ಗೆ ಹೇಳೋದಿದ್ರೆ. ಸೊ ನನಗೆ ತುಂಬ ಬೇಸರದಲ್ಲಿ ಹೇಳ್ತಾ ಇದ್ದೇನೆ, ರಾಕೇಶ್ ಮಯ್ಯ ಇನ್ನೂ ಇವಾಗ ಇಂಡಸ್ಟ್ರಿಗೆ ಬಂದಿದ್ದಾರೆ, ಗುರುತಿಸಿಕೊಳ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಪುತ್ತೂರ್ ಅವರು ಇನ್ನೊಂದು ಒಳ್ಳೆ ಪೊಟೆನ್ಷಿಯಲ್ ಆ್ಯಕ್ಟ್ರು. ಬಟ್ ಸರ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಮೇಡಮ್ಮು ಬೆಳಗ್ಗೆ ಒಮ್ಮೆ ಫೋನು, ಮಧ್ಯಾಹ್ನ ಒಮ್ಮೆ ಫೋನು, ರಾತ್ರಿ ಒಮ್ಮೆ ಫೋನು, 30 ದಿನ ಫೋನು, ನಾನು 2 ದಿನಕ್ಕೊಮ್ಮೆ ಫೋನು. ಸರ್ ನಮಗೆ ಬೇರೆ ನಂಬರಿಂದ ಫೋನ್ ಮಾಡಿ 2 ನಿಮಿಷ ಸರ್ ಹೇಳಿಸೋದು ಕೆಲಸ. ಇಲ್ಲ ಯಾರು ನಮ್ಮ ಕಡೆಯಿಂದನೂ ದೊಡ್ಡವರು ಅಂತ ಇದ್ದಾರೆ, ಅಥವಾ ಯಾವುದು ನಮ್ಮ ವಾಣಿಜ್ಯ ಮಂಡಳಿ ಇದೆ, ಇದರಿಂದ ನನಗೆ ಹೇಳಿಸೋದು 2 ನಿಮಿಷ ಕೆಲಸ ಸರ್. ಬಟ್ ಆ ಕಾಂಟ್ರವರ್ಸಿ ಆಗಬಾರ್ದು ಅಂಥದ್ದಲ್ಲ ನಮ್ಮ ತಂಡ, ಅಂಥದ್ದಲ್ಲ ಸರ್. ಸರ್ ಗೊತ್ತಿಲ್ಲ ಸರ್, ಹೇಳಬೇಕು ತಾನೇ ಅವರು. ಎಲ್ಲರ ಪೇಮೆಂಟು ಕ್ಲಿಯರ್ ಆಗಿದೆ ಸರ್. ಯಾರು? ಸುಮನ್ ರಂಗನಾಥ್ ಮ್ಯಾನೇಜರ್ಗೆ, ಅವರ ಮ್ಯಾನೇಜರ್ಗೆ ಅವರು ರೆಸ್ಪಾನ್ಸ್ ಮಾಡಲ್ಲ ಅಂತೆ. ಅಂಡ್ ನಮಗೆ ಅವ್ರು ಹೇಳ್ತಾ ಇದ್ರು, ವೆನ್ ವಿ ರಿಲೀಸ್, ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕಾದ್ರೆ ಓಕೆ ಐ ವಿಲ್ ಜಾಯಿನ್ ಅಂತ ಹೇಳಿದ್ರು. ನಾನು ಟ್ರೈಲರ್ಗೆ ಜಾಯಿನ್ ಅಂತಂದ್ರು, ಆಮೇಲೆ ಇಲ್ಲ ರಿಲೀಸ್ಗೆ ಜಾಯಿನ್ ಅಂತಂದ್ರು, ಟೆಲಿಫೋನಿಕ್ ಇಂಟರ್ವ್ಯೂಗೆ ಜಾಯಿನ್ ಆಗ್ತೀನಿ ಅಂತಂದ್ರು. ಸೊ ಇಷ್ಟಕ್ಕೂ ಅವರು ನಮ್ಮ ಫೋನ್, ಮೇಡಮ್ ಫೋನ್ ರಿಸೀವ್ ಮಾಡಲ್ಲ. ಅದೇ ಅದು ಹಂಗಿದ್ರೆ ಅದು ಜಾಯಿನ್ ಆಗ್ಬೇಕಾದ್ರೆ ಅವ್ರು ಹೇಳ್ಬೇಕು, ನಾನು ಕೆಲವೇ ಡೈರೆಕ್ಟರ್ ಸಿನಿಮಾಗ ಪ್ರಮೋಷನ್ ಹೋಗ್ತೀನಿ, ನಿಮ್ದಕ್ಕೆಲ್ಲ ಬರಲ್ಲ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿಲ್ಲ ಸರ್, ಮಾಡಿಲ್ಲ. ಅದೇ ಹೇಳ್ತಾ ಇರೋದು. ಇದು ಯಾಕೆಂದ್ರೆ ಇದೊಂದು ನಾನು ಕಲ್ತ ಪಾಠ ಇವಾಗ. ಎಸ್ಪೆಷಲಿ ಸುಮನ್ ರಂಗನಾಥ್ ಅವ್ರು ಇರ್ಬೋದು, ಎಸ್ಪೆಷಲಿ ನಮ್ಮ ಕೆಲವು ಕಲಾವಿದರು, ಅದರಲ್ಲೂ ನಾನು ಹೇಳ್ತಾ ಇರೋದು ಎಸ್ಪೆಷಲಿ ರಾಕೇಶ್ ಮಯ್ಯ. ಈಗ ನೀವೆಲ್ಲರೂ ಸಿನಿಮಾ ನೋಡಿದ್ದೀರಿ ಅಂತ ಅನ್ಸೋದು, ಎಲ್ಲರೂ ಸಿನಿಮಾ ನೋಡಿದ್ದೀರಿ. ಒಂದು ಒಳ್ಳೆ ಎಲ್ಲೂ ನಾವು ಇನ್ನೊಂದು ನಮ್ಮ ಈಗ ಇನ್ಕ್ಲೂಡಿಂಗ್ ನಾಗರಾಜ್ ಅವ್ರು ಇರ್ಬೋದು, ಈ ಸಿನಿಮಾದಲ್ಲಿ ಯಾರಿಗೂ ನಾವು ಮಿಸ್ಗೈಡ್ ಮಾಡಿಲ್ಲ ಸರ್. ಎಷ್ಟೋ ಸಲ ಏನಾಗುತ್ತೆ ಸರ್, ಒಳ್ಳೆ ಪಾತ್ರ ಅಂತ ಇರುತ್ತೆ, ಆ ಪಾತ್ರದಲ್ಲಿ ಅವ್ರು ಇರೋದೇ ಇಲ್ಲ. ಎಷ್ಟೋ ದಿನ ಶೂಟ್ ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರದ್ದು ಕಡಿಮೆ ಆಗಿರುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್, ಬೇಕು ಅಂತ ಅಲ್ಲ. ಬಟ್ ಇಲ್ಲಿ ನಾವು ಎಲ್ಲರಿಗೂ ಸರ್ ಇಷ್ಟೇ ದಿನ ನಿಮ್ಮ ಆ್ಯಕ್ಟಿಂಗು, ಇಷ್ಟೇ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸು ಹೀಗೆ ಇರುತ್ತೆ ಅಂತ ಹೇಳಿದ್ದೀವಿ. ಸೊ ರಾಕೇಶ್ ಮಯ್ಯ ಅಂತ ಹೇಳುವಂಥ ವ್ಯಕ್ತಿ ಒಬ್ಬ ಪ್ರೊಫೆಷನಲಿ ಎಥಿಕ್ಸ್ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ, ಈಗ ನಾವು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಕರಿಬೇಕಾದ್ರೆ ಅವ್ರು ಹೇಳ್ತಾರೆ, ಸರ್ ಒಂದು ಸಂತೋಷ್ 2 ದಿನ ಆಚೆ ಈಚೆ ಮಾಡ್ಕೊಳ್ಳಿ, ನಾನು ಯಾವುದೋ ಇನ್ನೊಂದು ಸಿನಿಮಾ ಪ್ರಮೋಷನ್ಗೆ ಹೋಗ್ತೀನಿ, ನನ್ನ ಧರ್ಮ ಅಂತ. ನಮಗೆ ತುಂಬ ಖುಷಿ ಆಯ್ತು ಅದು. ಅಬ್ಬಾ ಆಕ್ಟರ್ಗಳಂದ್ರೆ ಹಿಂಗಿರ್ಬೇಕು ಗುರು, ನಮ್ಮ ಸಿನಿಮಾಕ್ಕೆ ಅವರು ಬರ್ತಾರೆ, ಸೊ ಪ್ರಮೋಷನ್ಗೆ ಬರ್ತಾರೆ ಅಂತ. ಅದರಿಂದ ಎಷ್ಟು ಆಡಿಯನ್ಸ್ ಬರ್ತಾರೆ ಬರಲ್ಲ ಅಂತ ಪ್ರಶ್ನೆ ಅಲ್ಲ ಸರ್. ನಾನು ಹೇಳೋದು ಒಬ್ಬರ ಫೇಸ್ ವ್ಯಾಲ್ಯೂ ಒಬ್ರದ್ದು ಇರುತ್ತೆ, ಅಥವಾ ಅವರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯನ್ನು ಕರಿಬೋದು, ಫ್ಯಾನ್ ಸ್ಟ್ರಕ್ಚರ್ ಇರುತ್ತೆ ಅವ್ರದ್ದು. ಸೊ ಇದೇ ಟೈಮಲ್ಲಿ ಅವರು ನಮ್ಮ ಫೋನೇ ರಿಸೀವ್ ಮಾಡಲ್ಲ, ನಮಗೆ ರೆಸ್ಪಾನ್ಸೇ ಮಾಡಲ್ಲ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಾರೆ. ಅಂದ್ರೆ ನಾನು ಪರ್ಸನಲಿ ಹೇಳ್ತಾ ಇಲ್ಲ, ಒಂದು ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ, ಆ ಸಿನಿಮಾಕ್ಕೆ ನಂದು ಒಂದು ಸಾಥ್ ಇಲ್ಲ. ಈಗ ಎಷ್ಟೋ ಜನಗಳು ಹೇಳಿದ್ರು ಈಗ ನಮ್ಮದ್ರಲ್ಲಿ, ಇಲ್ಲ ಸರ್ ನಾನು ಇರಲ್ಲ, ನಾನು ಶೇರ್ ಮಾಡ್ತಾ ಇದ್ದೀನಿ, ಸರ್ ನಾನು ಇರಲ್ಲ, ಹಿಂಗಿದ್ದೀನಿ ಅಂತ. ಅಂದ್ರೆ ಇದು ಒಂದು ಸಿನಿಮಾ ತಂಡಕ್ಕೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳುದು, ಅಥವಾ ಅವರು ಆ ಸ್ಟೇಜ್ ಅಲ್ಲಿ ಇದ್ರೆ ಗೊತ್ತಾಗ್ಬೋದು. 100% ಸರ್, ಹೌದು. ಇಡೀ ಕಂಪ್ಲೀಟ್ ದೊಡ್ಡ ಸಿನಿಮಾಗಳವರೇ ಪ್ರಮೋಷನ್ ಮಾಡ್ತಾರೆ, ಇವೆಂಟ್ ಮಾಡ್ತಾರೆ, ಆಕ್ಟರ್ಗಳು ಬರ್ತಾರೆ, ಜನಗಳ ಜೊತೆ ಇಂಟರಾಕ್ಷನ್ ಆಗ್ತಾರೆ. ಅಂಡ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಸರ್. ಈಗ ಸಿನಿಮಾ ನೋಡಿಬಿಟ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ.
ಏನೇ ಆದ್ರೂ ಕಾರಣಗಳನ್ನ ತಿಳಿಸ್ಬೇಕು. ಫೋನ್ ರಿಸೀವ್ ಮಾಡ್ದೇನೆ ಇರೋದು. ಐ ಥಿಂಕ್ ಫಸ್ಟ್ ಟೀಸರ್ಗೆ ಬಂದ ನಂತರ ನಾನು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗುತ್ತೆ, ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ. ಸೊ ನಾವು ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೆ ಕಾಲ್ ಮಾಡಿ ಹೇಳ್ತಿರ್ತೀವಿ, ಫಸ್ಟ್ ನಮ್ಮ ಕಡೆಯಿಂದ ನಮ್ಮ ಆರ್ಟಿಸ್ಟ್ಗಳು ಒಂಚೂರು ರೀಲ್ ಮಾಡಿ ಹಾಕಿ, ಇದೆಲ್ಲ ಮಾಮೂಲು ನಾವು ಪ್ರಮೋಷನ್ಗೆ ಕೇಳ್ತೀವಿ. ಸೊ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ನನಗೇನೋ ಮೆಂಟಲಿ ನಂಗೊಂಚೂರು ಐ ಶುಡ್ ನಾಟ್ ಸೇ ದಿಸ್, ಒಂಚೂರು ಮೆಂಟಲಿ ಡಿಸ್ಟರ್ಬ್ ಆಗಿದೆ, ನಾಳೆಯಿಂದ ಮಾಡ್ತೀನಿ ಅಂತ. ನಾಳೆಯಿಂದ ಅವ್ರು ಬೇರೆ ಸಿನಿಮಾದ ಇದನ್ನ ಮಾಡಿ ಹಾಕ್ತಾರೆ ನಮ್ಮ ಸಿನಿಮಾಕ್ಕೆ. ಅಲ್ಲಿಂದ ಇಲ್ಲಿ ತನಕನೂ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಇಟ್ ಹರ್ಟ್ಸ್. ಯಾಕೆಂದ್ರೆ ಅವರು ಹೀರೋ ಅಲ್ದಿದ್ರು ಅವರೊಂದು ಮೇಜರ್ ಸಪೋರ್ಟ್ ವಿಚ್ ಜನಗಳು ಅವರ ಕ್ಯಾರೆಕ್ಟರ್ನ ಅಪ್ರಿಷಿಯೇಟ್ ಮಾಡ್ತಿರೋದು. ಲಾಸ್ಟಿಗೆ ಸಿನಿಮಾ ನೋಡಿ ಅವ್ರ ಕ್ಯಾರೆಕ್ಟರ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ವಿ ಲವ್ ನಮ್ಮ ಸಿನಿಮಾದಲ್ಲಿರೋ ಸುಬ್ಬವನ್ನು ತುಂಬ ಇಷ್ಟಪಡ್ತೀವಿ. ಬಟ್ ಆಸ್ ಅ ಪರ್ಸನ್ ರಾಕೇಶ್ ಮಯ್ಯ ಅಂತ ಬಂದಾಗ ನಮ್ಗೆ ತುಂಬ ಬೇಜಾರಿದೆ ಅವರಿಂದ. ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆಯವ್ರನ್ನು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ, ಇಂಥವ್ರನ್ನ ಹಾಕೊಂಡ್ರೆ ಉಪಯೋಗ ಇದೆಯಾ ನಮಗೆ ಅಂತ ಅಂದ್ಕೊಂಡು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುಮನ್ ರಂಗನಾಥ್ ಮ್ಯಾಮ್ ತುಂಬ ಪ್ರೊಫೆಷನಲ್ ಇದ್ದಾರೆ. ವೆನ್ ಶಿ ಕಮ್ಸ್ ಟು ಆ ಟೈಮಿಗೆ ಸರಿಯಾಗಿ ಬರ್ತಾರೆ, ಅವ್ರದ್ದು ರೋಲ್ ಏನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಅದಾದ ನಂತರ ನಾನು ಟೀಸರ್ಗೆ ಬರ್ತೀನಿ ಅಂತಂದ್ರು ಬರಲಿಲ್ಲ. ಥ್ರೂ ಔಟ್ ಇಲ್ಲಿ ತನಕನೂ ನಮ್ಗೆ ಅವ್ರದ್ದು ಯಾವುದೇ ರೆಸ್ಪಾನ್ಸ್ ಇಲ್ಲ. ಅವ್ರ ಮ್ಯಾನೇಜರ್ಗೆ ಕೇಳಿದ್ರೆ, ಶಿವರಾಜ್ ಅಂತ ಅವ್ರ ಹೆಸರು, ಇಲ್ಲ ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. ನಾವು ಮ್ಯಾನೇಜರ್ ಥ್ರೂನೇ ಅವರನ್ನು ಕಾಂಟ್ಯಾಕ್ಟ್ ಮಾಡಿರ್ತೀವಿ. ಸೊ ನಾವು ಎಲ್ಲಿ ಹೋಗಬೇಕು, ಸೊ ನಾವು ಪಬ್ಲಿಕಲ್ಲಿ ಇದನ್ನು ಹೇಳ್ಕೊಳ್ಳೇಬೇಕಾಗುತ್ತೆ, ನಮ್ಮ ಅಸಹಾಯಕತೆನ ಹೇಳ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಮೇಜರ್ ಫೇಸ್ಗಳು, ಕೆಲವು ಚಾನಲ್ಗಳು ನಮ್ಗೆ ಎಷ್ಟು ಒಳ್ಳೆ ಆಫರ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ನೀವು ಸುಮನ್ ರಂಗನಾಥ್ ಅವ್ರನ್ನ ಕರೆಸಿ ನಾವು ನಮ್ಮ ಇದರಲ್ಲಿ ಪ್ರಮೋಷನ್ಗೆ ಶೋ ಮಾಡ್ತೀವಿ, ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಂತ. ನಮ್ಗೆ ಅದು ಸಿಗದೆ ಇದ್ದಾಗ, ಕಾಪರೇಷನ್ ಸಿಗ್ತಿದ್ದಾಗ ನಾವು ವಿ ಹ್ಯಾವ್ ಟು ಟೆಲ್ ಇಟ್ ಇನ್ ಪಬ್ಲಿಕ್ ಅಷ್ಟೇ. ನಮ್ಗೆ ಬೇರೆ ಆಪ್ಷನ್ ಇಲ್ದಿರೋ ಕಾರಣ ನಾವು ಇದನ್ನು ಅಡ್ರೆಸ್ ಮಾಡಲೇಬೇಕು. ಸೊ ದಟ್ ಮುಂದೆ ಆಯ್ಕೆ ಮಾಡ್ಕೊಳ್ಳೋರಿಗೆ, ಮುಂದೆ ಅವ್ರ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಕೆಲವು ಕ್ಯಾರೆಕ್ಟರ್ಗಳನ್ನು ಯೋಚನೆ ಮಾಡ್ಕೊಂಡೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಹಾಗೆ ನಮ್ಮ ಟೀಮಲ್ಲಿ ಸಪೋರ್ಟ್ ಮಾಡಿದ ಎಲ್ರಿಗೂ ನಾವು ಥ್ಯಾಂಕ್ಸ್ ಕೂಡ ಹೇಳ್ತೀವಿ ಈ ಟೈಮ್ನಲ್ಲಿ. ಪ್ರಮೋಷನಲ್ಲಿ ದಯವಿಟ್ಟು ನಾನು ಇಂಡಸ್ಟ್ರಿಗೆ ಇನ್ನೂ ಸಿನಿಮಾ ಮೇಕರ್ಸ್ಗೆ ಕೇಳ್ಕೊಳ್ಳೋದು, ದಯವಿಟ್ಟಪ್ಪ ಇನ್ನೂ ನಾನೇ ಪ್ರೊಫೆಷ್ನಲ್ ಅಂತ ಹೇಳ್ತಾರೆ, ಇನ್ನೂ ಡಬಲ್ ಪ್ರೊಫೆಷನ್ ಆಗೋಣ, ಫ್ರೆಂಡ್ಶಿಪ್ಪಲ್ಲಿ ಕೆಲಸ ಮಾಡೋದು ಬೇಡ. ಸೊ ನಮ್ಮ ಕಡೆಯಿಂದನೂ ಅಷ್ಟೇ, ಪೇಮೆಂಟ್ ವೈಸ್ ಆಗಲಿ ನಾವೇನು ಹೇಳಿದೀವಿ ಅದು ಕೊಡೋಣ. ಈ ಸಿನಿಮಾದಲ್ಲಂತೂ ತುಂಬ ಪ್ರೌಡ್ ಇದೆ, ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ವೆರಿ ಥ್ಯಾಂಕ್ಸ್ ಅ ಲಾಟ್ ಫಾರ್ ಗೀತಾ ಮೇಡಮ್ ಅವರು. ಸೊ ಅಂದರೆ ಆ ರೆಸ್ಪಾನ್ಸಿಬಿಲಿಟಿಗಿಂತ ಜಾಸ್ತಿ ನಾನು ಹೇಳ್ತಾ ಇರೋದು, ಅಂದರೆ ನಮ್ಮ ಜೊತೆ ಇದ್ದಾರೆ ಅಂತಲ್ಲ ಹೇಳೋದು. ಈಗ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಗೊತ್ತಾಗಿರ್ಬೋದು, ಶಿ ಈಸ್ ದ ಫೇಸ್ ಆಫ್ ದ ಫಿಲಮ್. ಆ್ಯಂಡ್ ಅಂಥವರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಇದು ನನ್ನ ಒಂದಷ್ಟು ತಳಮಳಗಳಿತ್ತು. ಅಂದರೆ ಆಸ್ ಎ ಹೊಸ ಸಿನಿಮಾ ಮೇಕರ್ಸಿಗಿರ್ಬೋದು ಆ್ಯಂಡ್ ಪ್ರೊಫೆಷ್ನಲ್ಸಿಗಿರ್ಬೋದು, ಪ್ರೊಫೆಷ್ನಲ್ ಎಥಿಕ್ಸ್ ಅಂತ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಒಂದಿನ ಬೆಳೆಯುವವರು, ನಾವು ಬೆಳೆಯುವವರು, ಇಂಡಸ್ಟ್ರಿ ತುಂಬ ಸಣ್ಣದು. ಸೊ ಆವಾಗ ಪುನಃ ಮೀಟ್ ಮಾಡ್ತೀವಿ. ಸೊ ನಮಗೆ ಒಂದೇ ನಿಮಿಷ ಕೆಲಸ ಹಣ ಎಲ್ಲರಿಗೂ ಫೋನ್ ಮಾಡಿ ಹೇಳೋದು, ಅಯ್ಯೋ ಇಂಥವ್ರನ್ನ ಹಾಕೊಳ್ಬೇಡಿ ಸರ್ ಅಂತ. ಅಥವಾ ಅವರು ನಮ್ಮ ಬಗ್ಗೆ ಹೇಳ್ಬೋದು, ಅಯ್ಯೋ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಡಿ ಸರ್, ಅವರು ಸರಿ ಇಲ್ಲ ಅಥವಾ ಕೆಟ್ಟದಾಗಿ ತೋರಿಸ್ತಾರೆ ಅಂತ. ಬಟ್ ಈ ಸಿನಿಮಾದಲ್ಲಿ ನಾವು ಯಾವುದೇ ಸಿನಿಮಾದಲ್ಲಿ ಹಂಗೆ ಮಾಡಿಲ್ಲ ಇಲ್ಲಿವರೆಗೆ, ಎಲ್ಲರೂ ಸ್ನೇಹಿತರೆ. ಬಟ್ ನಾನು ಹೇಳ್ತಾ ಇರೋದೇನು, ಆ ಒಂದು ಪಾಯಿಂಟ್ ಇದ್ರೂ ಒಂದು ಕಮ್ಯುನಿಕೇಶನ್ ಇರ್ಬೋದು, ಇಲ್ಲ ಬರೋದಿಲ್ಲ ಅಂತ ಹೇಳೋದು. ಸೊ ಇಂಥದ್ದೆಲ್ಲ ತುಂಬ ಒಂದು ಸಿನಿಮಾವನ್ನು ಗೆಲ್ಸಲಿಕ್ಕೆ, ರೀಚ್ ಆಗಲಿಕ್ಕೆ, ಜನಗಳನ್ನು ನಾವು ಮುಟ್ಟಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಾನು ಇಂಥ ಇಶ್ಯೂವನ್ನು ಅಡ್ರೆಸ್ ಮಾಡಲಿಕ್ಕೆ ನೀವು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಸೊ ನಮ್ಮ ಟೀಮಿಂದ ಒಂದು ಎರಡೆರಡು ಮಾತಾಡ್ತೀವಿ. ನಮಸ್ಕಾರ, ನಾನು ಹನುಮಂತರಾವ್ ಕೌಜಲ್ಗೆ ಅಂತ. ನಾನು ಮೊದಲು ಮೀಡಿಯಾದಲ್ಲೇ ಇದ್ದು, ವಿಜಯ ಕರ್ನಾಟಕದಲ್ಲಿ. ನನಗೆ ಇದೆಲ್ಲ ಮಾತಾಡುವಾಗ ಒಂದು ವಿಷಯವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಆಸೆ ಆಗ್ತಾಯಿದೆ. ಎಲ್ಲರೂ ಹೇಳಿದ್ರು, ಈ ಒಂದು ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡಿದ್ರು. ಕೆಲವರು ಸಜೆಷನ್ಸ್ ಕೊಟ್ಟರು, ಇಲ್ಲ ಇದನ್ನು ಈ ಚೇಂಬರಲ್ಲಿ ಹೋಗಬೇಕು, ಈ ಥರ ಆಗಬೇಕು, ಆ ಥರ ಎಲ್ಲ ಆಗಬೇಕು ಅಂತ. ಬಟ್ ನನಗನ್ಸೋದೊಂದು, ಇದೊಂದು ಮನಸ್ಥಿತಿನೇ ರಾಂಗ್. ಇದು ಒಂದು ಕಾಯ್ದೆ ಕಾನೂನಿನಿಂದ ತಡೆ ಹೇಳಲಿಕ್ಕೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಇದೆಲ್ಲ ಅಂಡರ್ ಕರೆಂಟ್ ಅಂತ ನಾವು ಹೇಳ್ತೀವಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಮುಂಚೆ ನಾವು ಸಿನಿಮಾ ನೋಡುವಾಗ, ರಾಜ್ಕುಮಾರ್ ಇರ್ಬೋದು ಅಥವಾ ಬೇರೆ ಯಾವುದೋ ಸಿನಿಮಾ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ನಾವು ಹೋಗುವಾಗ ಅಲ್ಲಿ ಹೋಗಿ ಬಂದ ಮೇಲೆ ಒಂದು 2-3 ದಿವಸ ಅವ್ರು ಏನೇನು ಮಾಡಿದ್ರು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತಾ ಇತ್ತು. ಅದನ್ನು ಕೆಲವೊಂದನ್ನು ನಾವು ನಮ್ಮ ಆದರ್ಶಗಳಾಗಿ ಅಳವಡಿಸ್ಕೊಂಡಿರುವಂಥ ಒಂದು ಪರಿಸ್ಥಿತಿನೂ ಇರ್ತಾ ಇತ್ತು. ಅದು ಅವತ್ತಿನ ಮನಸ್ಥಿತಿ. ಈಗ ಆ ಮನಸ್ಥಿತಿ ಹೊರಟೋಗ್ಬಿಟ್ಟಿದೆ. ಏನಂದರೆ, ದುಡ್ಡು ಕೊಟ್ಟು ಬರೋರು ಸಿನಿಮಾ ನೋಡಬೇಕು ಅನ್ನೋವಂಥ ಮನಸ್ಥಿತಿನಲ್ಲೂ ಇರೋಲ್ಲ, ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಳವಡಿಸ್ಕೊಳ್ಳೋದು ಬಿಡಿ, ಅದನ್ನು ತಿಳ್ಕೊಳ್ಳುವಂಥ ಮನಸ್ಥಿತಿನಲ್ಲೇ ಇರಲ್ಲ.
ಈ ಮನಸ್ಥಿತಿ ಹೋಗಬೇಕಂದ್ರೆ ನಿಜವಾಗ್ಲೂ ಮಾಧ್ಯಮದವರೆಲ್ಲ ಒಟ್ಟಾಗಿ ಸೇರಿ ಈ ಮನಸ್ಥಿತಿ ವಿರುದ್ಧ ಹೋರಾಡಬೇಕು ಅಂತ ನನ್ನ ಭಾವನೆ. ಯಾಕೆ ಅಂದರೆ ಈ ಮನಸ್ಥಿತಿ ಇದ್ದರೆ ಕನ್ನಡ ಸಿನಿಮಾ ಅಷ್ಟೇ ಅಲ್ಲ, ಇವತ್ತು ಕನ್ನಡ ಸಿನಿಮಾಗಾಗಿದೆ, ನಾಳೆ ಯಾವ ಸಿನಿಮಾಕ್ಕಾದ್ರೂ ಇದೇ ಪರಿಸ್ಥಿತಿನೇ ಆಗೋದು. ತುಂಬ ಹೈ ಸ್ಟ್ಯಾಂಡರ್ಡಲ್ಲಿ 99% ಅಥವಾ ಒಂದು ಆ ಸ್ಟ್ಯಾಂಡರ್ಡಲ್ಲಿ ಪ್ರತಿಯೊಬ್ಬರು ಸಿನಿಮಾ ಮಾಡೋಕ್ಕಾಗಲ್ಲ. ಬಟ್ ಅಷ್ಟೊಂದನ್ನೆಲ್ಲ ಇಟ್ಕೊಂಡು ಇದೇ ಮನಸ್ಥಿತಿ ಇಟ್ಕೊಂಡ್ರೆ ಮುಂದೆ ಈ ಸಿನಿಮಾ ಅಲ್ಲ ಯಾವ ಸಿನಿಮಾನೂ ಕೂಡ ಮುಂದೆ ಉದ್ಧಾರ ಆಗಲ್ಲ. ಸಿನಿಮಾ ಮಾಡಬೇಕು ಅಂತ ಬಂದಿರೋರು ಹೊಸಬರು ಅವ್ರು ಯಾರಿಗೂ ಕೂಡ ಒಂದು ಅವರು ಫೋಟೋ ಕಳಿಸಬೇಕು ಆ್ಯಂಡ್ ಅವರ ಬೆಸ್ಟ್ ಡಿಸೈನಿಂಗ್ ಇರ್ಬೋದು. ಈ ಹಂತದಲ್ಲಿ ನಾನು ನಮ್ಮ ಕಡೆಯಿಂದ ಆಯ್ಕೆಯಾದ ಬೆಸ್ಟ್ ಡಿಸೈನರ್ ಬ್ಲೌಸ್ ಇದಕ್ಕೆ ಕಂಟೆಸ್ಟ್ ಮಾಡಿದ ಆಶಾ ಮೇಡಮ್ ಅನ್ನು ನಾನು ವಿನ್ನರ್ ಆಗಿ ಘೋಷಿಸ್ತಾ ಇದ್ದೇನೆ. ಅವರು ಬಾನಸವಾಡಿ ಅವರು, ದಯವಿಟ್ಟು ವೇದಿಕೆಗೆ ಬರಬೇಕು ಮೇಡಮ್. ಹಾಗೆ ಮಿಸ್ಟರ್ ಆಟೋ ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಾರಿ, ಮರೆತು ಬಿಟ್ಟೆ. ಬನ್ನಿ. ಇಲ್ಲ, ತೊಂದರೆ ಇಲ್ಲ ಸರ್, ಅವರು ಬನ್ನಿ ಮೇಡಮ್. ಆಶಾ ಅವರು ಬರಬೇಕು. ಹಾಗೆ ಅದಕ್ಕೆ ಸೊ ಆಶಾ ಅವರು, ಬಾನಸವಾಡಿ ಅವರು, ಅವರಿಗೆ ನಾವು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಮತ್ತೆ ನಮ್ಮ ಕಂಪ್ಲೀಟ್ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು, SP ಡಿಸೈನ್ಸ್ ಇರ್ಬೋದು. ಸೊ ಮೇಡಮ್ ಬನ್ನಿ ಬನ್ನಿ ರೆಡಿ ಸರ್. ಸೊ ಇದು ಎಲ್ಲ ನಮ್ಮ ಸಂಸ್ಥೆಗಳಿಂದ ನಾವು ಅವರನ್ನು ಗುರುತಿಸಿ ಅವರಿಗೆ ವಿನ್ನರ್ ಮಾಡಿದ್ದೇವೆ. ಥ್ಯಾಂಕ್ಸ್ ಅಲಾಟ್. ಸ್ವಲ್ಪ ಮುಂದೆ ಸಂತೋಷ, ಸ್ವಲ್ಪ ಮುಂದೆ ಲೈಟ್ ತಗೊಳ್ಳಿ ಫೇಸ್. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಆಲ್ ದ ವೆರಿ ಬೆಸ್ಟ್. ಇನ್ನು ಚಂದದ ಡಿಸೈನಿಂಗ್ ಬ್ಲೌಸ್ ಹಾಕಿ ಓಕೆ ಸಿನಿಮಾ ನೋಡಿ, ಸಿನಿಮಾಕ್ಕೆ ಜನಗಳನ್ನು ಹೇಳಿ ಬರಕ್ಕೆ ಒಳ್ಳೆ ಸಿನಿಮಾ ಮಾಡಿದ್ರು. ಥ್ಯಾಂಕ್ ಯು. ಪ್ಲೀಸ್ ಮೂವಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ದಿಸ್ ಬ್ಲೌಸ್ ಕಂಟೆಂಟ್ ಇದೆಯಲ್ಲ, ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್. ಓಕೆ, ಗೀತಾ ಮ್ಯಾಮ್ ಸೂಪರಾಗಿ ಮಾಡಿದ್ದಾರೆ. ಎವ್ರಿ ಮೂಮೆಂಟ್ ವಾಟ್ ಎವರ್ ಶಿ ಹ್ಯಾವ್ ಎಕ್ಸ್ಪ್ರೆಸಿಂಗ್ ಇನ್ ದಟ್ ಮೂಮೆಂಟ್, ಲೈಕ್ ಇನ್ ದ ಮೂವಿ ಆಗಿರಲಿ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಹೋಗಬೇಕು. ಎಸ್ಪೆಷಲಿ ಸರ್ರು ತುಂಬ, ಮ್ಯಾಮು ಒಂದು ಒಳ್ಳೆ ಕಾನ್ಸೆಪ್ಟು ಫಿಲಮ್ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ನೀವೆಲ್ಲ ಎಂಕರೇಜ್ ಮಾಡಬೇಕು, ಎಲ್ಲರೂ ಹೋಗಬೇಕು. ಎಸ್ಪೆಷಲಿ ಡಿಸೈನಿಂಗ್ ಅಂತ ಬಂದಾಗ ಎಸ್ಪೆಷಲಿ ನಮ್ಮಂಥ ವುಮೆನ್ಸ್ಗೆ ದಿಟ್ಸ್ ಮೋರ್ ಅಟ್ರಾಕ್ಟಿವ್ ಮೂವಿ. ಎಲ್ಲರೂ ಹೋಗಿ ಪ್ಲೀಸ್ ವಿಸಿಟ್ ಆಗಿ. ಆ್ಯಂಡ್ ವಿ ವಿಲ್ ಆಲ್ವೇಸ್ ಬಿ ಅ ಬೆಸ್ಟ್ ಡಿಸೈನರ್ ಅಂದರೆ ಗೀತಾ ಮ್ಯಾಮ್ ಅಂತ ಜ್ಞಾಪಿಸ್ಕೋಬೇಕು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಾಗೆ ಆಮೇಲೆ ಒಂದಷ್ಟು ಜನಗಳನ್ನು ನಾವು ಗುರುತಿಸಿದಾಗ ನಮಗೆ ರನ್ನರ್ ಅಪ್ ಅಂತ ಇಬ್ರು. ಸೊ ಅದರಲ್ಲಿ ನಾನು ಹರಿಣಿ JP ನಗರ್ ಹಾಗೂ ಮಂಗಳ ಅವರು ಆನೇಕಲ್ ಅವರನ್ನು ಗುರುತಿಸಿದ್ದೀವಿ. ನಮ್ಮ ಹೋಲ್ ಟೀಮ್ ಚಂದದ ಬ್ಲೌಸ್ ಇದೆ, ಅವ್ರ ಜೊತೆ ಚಂದದ ಬ್ಲೌಸ್ ಹಾಕ್ತಾರೆ ಅವರು. ಆ್ಯಂಡ್ ಅವರು ಮತ್ತೆ ನೋಡಿದ್ರೆ ನಮಗೆ ಗೊತ್ತಿದ್ದದು ಅವರು ಒಬ್ಬರು ಡಿಸೈನರು ಪ್ಲಸ್ ಇನ್ನೊಬ್ರು ಟೈಲರ್ ಅವರು. ಸೊ ವೆಲ್ಕಮ್ ಮೇಡಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಅವರಿಗೆ ನಮ್ಮ ಸಂಸ್ಥೆಯಿಂದ ಕ್ಯಾಶ್ ಪ್ರೈಸ್ ನಾವೇನು ಅನೌನ್ಸ್ ಮಾಡಿದ್ವಿ ಅದು ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಥ್ಯಾಂಕ್ ಯು. ರವಿಕೆ ಪ್ರಸಂಗ ಮೂವಿ ತುಂಬ ಚೆನ್ನಾಗಿದೆ. ನಾನು ಒಂದು ಟೈಲರು, ಒಂದು ಬ್ಲೌಸ್ ಬಗ್ಗೆ ಈಗ ಡಿಸೈನ್ ಒಂದು ಮಹಿಳೆಗೆ ಒಪ್ಪಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾವುದೇ ಡಿಸೈನ್ ತೊಗೊಂಡ್ರು ಲೇಡಿ ಆ ಮೂವಿ ನೋಡಿದಾಗ ರವಿಕೆ ಪ್ರಸಂಗ ಮೂವಿ ನೆನಪು ಮಾಡ್ಕೋಬೇಕು, ಬೆಸ್ಟ್ ಡಿಸೈನ್ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಹೋಗಿ ಮೂವಿ ನೋಡಿ, ನಾವು ನೋಡಿದ್ದೀವಿ. ತುಂಬ ಎಂಟರ್ಟೈನ್ಮೆಂಟ್ ಇದೆ. ಗೀತಾ ಮೇಡಮ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ತುಂಬ ಇಷ್ಟ ಆಗಿದ್ರೆ ಎಲ್ಲರೂ ಹೋಗ್ಬಿಟ್ಟು ನೋಡಿ. ಜನ ಎಲ್ಲರೂ ನೋಡಿ, ನಾವು ನೋಡಿದ್ದೀವಿ. ಎಲ್ಲರೂ ಬಂದು ನೋಡಿ. ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬ ಮನೆ ಹೆಣ್ಮಗಳಿಗೂ ಕನೆಕ್ಟ್ ಆಗುತ್ತೆ ಇದು. ಸೊ ನಾನು ಡಿಸೈನರ್ ಆಗಿ ಯಾವುದೇ ಒಂದು ಬ್ಲೌಸು ಹಾಕೊಳ್ಳೋವಾಗ ನಮಗೆ ಅನಿಸುತ್ತೆ ದಪ್ಪ ಆಗ್ತೀವಿ, ಸಣ್ಣ ಆಗ್ತೀವಿ, ಈ ಥರ ತುಂಬ ಇರುತ್ತೆ. ಅದೆಲ್ಲ ಕನೆಕ್ಟ್ ಆಗುತ್ತೆ ಇದರಲ್ಲಿ. ಮ್ಯಾಮ್ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಅದಕ್ಕೆ ಪ್ರೈಸ್ ಇದೆ ಅಣ್ಣ, ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ.
ಕವರ್ ಕೊಟ್ರೆ ಕ್ಯಾಶ್ ಪ್ರೈಸ್ ಅವರನ್ನು ಸ್ವಾಗತಿಸಲಾಗುತ್ತದೆ. ಹಾಗೆ ಅವರಿಗೆ ಒಂದು ಎಲೆಕ್ಟ್ರಿಕ್ ಮಿಷಿನ್ ಅನ್ನು ಕೊಡ್ತಾ ಇದ್ದೇವೆ. ಅವರು ಎಲ್ಲಿ ಸರ್ ನೀವು? ಯಶವಂತಪುರ. ಸೊ ಸಂತೋಷ್ ಅವರ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇದನ್ನು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ಅಂಡ್ ಬನ್ನಿ ಸರ್, ರಾಧಾಕೃಷ್ಣ ಚಾರಿಟೇಬಲ್ ಸೊಸೈಟಿ, ಬನ್ನಿ ಸರ್, ಚಾರಿಟೇಬಲ್ ಟ್ರಸ್ಟ್ ಗಿರೀಶ್ ಅವರು ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಅ ಲಾಟ್ ಸರ್. ಸರ್ ನಿಮ್ಮ ಟೀಮ್ ಮಧ್ಯದಲ್ಲಿ ಬನ್ನಿ ಗೀತಾ ಮೇಡಮ್ ಬನ್ನಿ ಸ್ವಲ್ಪ ಡೌನ್ ಮಾಡಿ, ಕೈ ಡೌನ್ ಮಾಡಿಬಿಡಿ ಸರ್, ಬಿಟ್ಬಿಡಿ, ನೀವು ಇಟ್ಕೊಳ್ಳಿ ಕೈಲಿ ಸರ್. ಹಾಂ ಮೇಡಮ್ ನೀವು ಸ್ವಲ್ಪ ಮುಂದೆ ಬನ್ನಿ. ಓಕೆ ಸಂತೋಷ್. ಖುಷಿ ಜಾಸ್ತಿ ಆಗಿದೆ. ಎಷ್ಟು ವರ್ಷದಿಂದ ಮಾಡ್ತೀರಾ ಇದು ವೃತ್ತಿ? 23 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಸಿನಿಮಾ ನೋಡಿದ್ರ ನೀವು? ಸಿನಿಮಾ ನೋಡ್ಬೇಕು ಸರ್. ನೋಡಿಲ್ಲ. ನೋಡ್ತೀವಿ. ನಿಮಗೆ ಸಿನಿಮಾದಲ್ಲಿ ಇರೋ ಕಂಟೆಂಟ್ ಬಗ್ಗೆ ಹೇಳಿರ್ತಾರೆ ಮೋಸ್ಟ್ಲಿ ಅಲ್ವಾ? ಹಾಂ, ನಿಮಗೆ ಆ ಥರದ ಅನುಭವ ಏನಾದ್ರು ಆಗಿತ್ತಾ? ಆಗಿರುತ್ತೆ ಸರ್. ಕೇಸ್ ಹಾಕಿಲ್ಲ ಯಾರು? ಆ ಥರ ಯಾವುದು ಇಲ್ಲ ಸರ್ ಕೇಸ್ ಹಾಕಂಥದ್ದು. ಕೇಸ್ ಹಾಕಿದ್ರೆ ಬೆಸ್ಟ್ ಟೈಲರ್ ಅಂತೀವಿ ಸರ್. ಎಲ್ಲೂ ಭಾರತೀಯರು ಸಿಕ್ಕಿಲ್ಲ ನಿಮಗೆ. ಕೇಸ್ ಹಾಕೋ ಥರ ಮಾಡಲಿಲ್ಲ. ಚೆನ್ನಾಗಿ ಕೇಸ್ ಹಾಕಿದ ಇನ್ಸಿಡೆಂಟ್ ಇದೆ ಇವ್ರದ್ದಲ್ಲ ಬೇರೆದು. ಇವ್ರು ಕೇಳಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಸಂತೋಷ್ ಅವರ ಕಂಗ್ರ್ಯಾಚುಲೇಷನ್ಸ್. ಸೊ ಒಳ್ಳೇದಾಗ್ಲಿ. ಹಾಗೆ ಇನ್ನೊಬ್ರು ರನ್ನರ್ ಅಪ್ ಅಂತ ನಮಗೆ ಬರ್ಬೇಕು. ಆಕ್ಚುಲಿ 3 ಜನ ಅಂತ ತಿಳ್ಕೊಂಡಿವಿ, ನಮಗೆ ಇಬ್ಬರು ಆಕ್ಚುಲಿ ಆಯ್ಕೆ ಆಯ್ತು. ಸೊ ಅದರಲ್ಲಿ ನಾನು ಪ್ರೌಡ್ಲಿ ನಾನು ನಮ್ಮ ಸಾವಿತ್ರಿ ರಾಕೇಶ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇದೀರಿ. ಸೊ ತುಂಬಾ ಥ್ಯಾಂಕ್ಸ್. ಸೊ ಇದ್ರ ಬಗ್ಗೆ 2 ಮಾತಾಡ್ತಾರೆ ಮೇಡಮು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದು ನಿಮ್ಮ ಟೈಮ್ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ಇಲ್ಲಿ ತನಕ ನಮಗೆ ಸಪೋರ್ಟ್ ಆಗಿ ನಿಂತು ಜನರಿಗೆ ನಮ್ಮ ಸಿನಿಮಾದ ಬಗ್ಗೆ ವಿಚಾರವನ್ನು ತಲುಪಿಸಿದ್ದಕ್ಕೆ. ಸಿನಿಮಾ ನೋಡಿದವರೆಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಜನ ಥಿಯೇಟ್ರಲ್ಲಿ ನಾವು ಹೋಗಿ ಕೂತು ಅವ್ರು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಎಲ್ಲರೂ ನಗ್ತಾ ಇದ್ರು, ಖುಷಿ ಪಡ್ತಾ ಇದ್ರು, ಚಪ್ಪಾಳೆ ಕೇಳಿಸ್ತಾ ಇತ್ತು, ವಿಸಿಲ್ ಕೇಳಿಸ್ತಾ ಇತ್ತು ಥಿಯೇಟ್ರಲ್ಲಿ. ಸೊ ತುಂಬ ಖುಷಿಯಾಗಿದೆ. ಅದರಿಂದ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೆಣ್ಮಕ್ಳೆಲ್ಲರೂ ನಮ್ಮ ಲೈಫಲ್ಲೂ ಈ ಥರ ಆಗಿದೆ, ನಮಗೆ ತುಂಬ ರಿಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಯಾವ ರೀತಿ ಮುಂಚೆ ಹೇಳ್ತಿದ್ವಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೂ ಇದು ರಿಲೇಟ್ ಆಗುತ್ತೆ ಅಂತ, ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಬಂದು ನೋಡಿ ತುಂಬ ಎಂಜಾಯ್ ಮಾಡಿ ರಿಲೇಟ್ ಆಗಿ ಇನ್ನಷ್ಟು ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪಾವನಾ ಅವರೇ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಮೂವಿ. ನನಗೂ ತುಂಬ ಖುಷಿ ಇದೆ ಒಂದು ಒಳ್ಳೆ ಪಾತ್ರ ಮಾಡಿದ್ದಕ್ಕೆ, ಇನ್ನಷ್ಟು ಜನ ಹೆಣ್ಮಕ್ಳಿಗೆ ಒಂದು ಸಮಾಧಾನ ಕೊಟ್ಟಿದ್ದಕ್ಕೆ, ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಕ್ಕೆ, ಒಂದು ಮೋಟಿವೇಶನ್ ಆಗಿದ್ದಕ್ಕೆ. ಅದರಿಂದ ನನಗೂ ತುಂಬ ಮೋಟಿವೇಶನ್ ಸಿಕ್ಕಿದೆ, ಖುಷಿ ಸಿಕ್ಕಿದೆ. ಇಷ್ಟೆಲ್ಲ ಖುಷಿ ವಿಚಾರಗಳು ಒಂದು ಕಡೆ ಅಂದರೆ, ಇನ್ನೊಂದು ಕಡೆ ಒಂದು ದುಃಖ ವಿಚಾರ ಕೂಡ ಇದೆ. 16ನೇ ತಾರೀಕು ನಮ್ಮ ಜೊತೆಗೆ ಇನ್ನೂ 13 ಸಿನಿಮಾಗಳು ರಿಲೀಸ್ ಆಗಿದ್ವು. ಎಲ್ಲ ಹೊಸ ಪ್ರಯತ್ನಗಳು ಕನ್ನಡದಲ್ಲಿ, ಎಲ್ಲ ಹೊಸ ತಂಡಗಳು, ಕೆಲವು ಹೊಸ ತಂಡಗಳು, ಕೆಲವು ಹಳೆ ತಂಡಗಳು, ಬಟ್ ಎಲ್ಲ ಅಷ್ಟು 14 ಕನ್ನಡ ಸಿನಿಮಾಗಳು 16ನೇ ತಾರೀಕು ರಿಲೀಸ್ ಆಗಿದ್ದು. ಆ್ಯಂಡ್ 17, 18ಕ್ಕೆ ಕೆಲವು ತಮಿಳ್ ಸಿನಿಮಾಗಳು ರಿಲೀಸ್ ಆಗ್ತವೆ. ಆ್ಯಂಡ್ ಅದರ ಹಾವಳಿಯಲ್ಲಿ ಏನಾಗುತ್ತೆ, ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಗನೇ ಇರೋದಿಲ್ಲ ಥಿಯೇಟ್ರಲ್ಲಿ. ಇವಾಗ ಆ್ಯಕ್ಚುಲಿ ಒಳ್ಳೆ ಸಿನಿಮಾ ಮಾಡೋದು ಕಷ್ಟ ಅನಿಸಲ್ಲ, ಆದರೆ ಥಿಯೇಟ್ರಿಗೆ ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡೋ ಹಾಗೆ ಮಾಡೋದೇನಿದೆ ಅದು ನಿಜವಾಗ್ಲೂ ಕಷ್ಟ ಅಂತ ಅನಿಸುತ್ತೆ. ಸಿನಿಮಾ ನೋಡಿದ್ರ ಅಂತ ಕೇಳಿದ ತಕ್ಷಣ ಕೆಲವ್ರು ಫಸ್ಟ್ ರೆಸ್ಪಾನ್ಸು, ಮ್ಯಾಮ್ OTTಲಿ ಯಾವಾಗ ಬರುತ್ತೆ, ಥಿಯೇಟ್ರಿಗೆ ಬರಬೇಕಾ ನಾವು ಅಂತ ಕೇಳ್ತಾರೆ. ಸೊ ಇವಾಗ ಈ ಥಿಯೇಟ್ರಿಗೆ ಬರೋ ಕಲ್ಚರ್ ಏನಿದೆ ಅದೇ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ. ಇವಾಗ ಜನ ಬಂದ್ರೂ ಯಾವುದಕ್ಕೆ ಬರ್ತಾರೆ, ಇವಾಗ ತಮಿಳ್, ತೆಲುಗು, ಹಿಂದಿ ಸಿನಿಮಾಗಳು ರಾತ್ರಿ ಶೋ ಇದ್ರೂ ಫ್ಯಾಮ್ಲಿ ಬಂದು ನೋಡ್ತಾರೆ. ಫುಲ್ ಹೌಸ್ಫುಲ್ ಶೋಸ್ ಇರುತ್ತೆ. ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ನಮ್ಮ ಕನ್ನಡ ಸಿನಿಮಾಗಳಿಗೂ ಇದೇ ರೀತಿ ಇಂಪಾರ್ಟೆನ್ಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇಲ್ವೇನೋ ಅಂತ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಆಯಿತು. ಬಟ್ ಇಟ್ಸ್ ಓಕೆ, ಒಳ್ಳೆ ಪ್ರಯತ್ನನ ಜನ ಯಾವತ್ತೂ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಂಥ ಎಲ್ಲ ಆಡಿಯನ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಂದು ನೋಡಿ ಹರಿಸಿ ನಮ್ಮೆಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಅಫ್ಕೋರ್ಸ್ ಈ ಏನು ರಿಲೀಸ್ ಅಥವಾ ಬೇರೆ ಸಿನಿಮಾಗಳ ಹಾವಳಿಯಿಂದ ನಮ್ಮ ಕನ್ನಡ ಸಿನಿಮಾಗಳಿಗೆ
ಸಿಗದೇ ಇರೋ ಪ್ರಾಮುಖ್ಯತೆಗೆ ಏನು ಮಾಡಬೇಕು, ಯಾವ ರೀತಿ ಅದನ್ನು ಅಡ್ರೆಸ್ ಮಾಡಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ಎಸ್, ಹೀಗಿದೆ ಪರಿಸ್ಥಿತಿ. ಮುಂದಕ್ಕೆ ಹೇಗೆ ಹೊಸ ಪ್ರಯತ್ನಗಳು, ಹೊಸ ತಂಡಗಳು, ಹೊಸ ಕಲಾವಿದರು ಬೆಳೆಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕನ್ನಡ ಜನ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು. ಸೊ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ. ಥ್ಯಾಂಕ್ಸ್ ಲಾಟ್ ಮೇಡಮ್. ಆ್ಯಂಡ್ ಅದೇ ಈಗ ನನಗೆ ಇಲ್ಲಿವರೆಗೆ ಎಷ್ಟೋ ಸಲ, ಈಗ ನಾನು ಪಾವನ 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೇವೆ. ಬಟ್ ಈಗ ನಾವು ಕೊಟ್ಟ ಸಿನಿಮಾಗಳ ಬಗ್ಗೆ ನಮಗೆ ಎಷ್ಟೋ ಸಲ ಕಾನ್ಫಿಡೆನ್ಸ್ ಕಡಿಮೆ ಇತ್ತು. ಬಟ್ ಇವಾಗ ಏನಾಗಿದೆ, ರವಿಕೆ ಪ್ರಸಂಗ ಅಂತ ಹೇಳುವ ಸಿನಿಮಾವನ್ನು ನಾವು ಪ್ರೆಸೆಂಟ್ ಮಾಡಿ, ಸೊ ಇದರ ಒಂದಷ್ಟು ಪೋಸ್ಟ್ ಅನುಭವಗಳು ಹೇಳಬೇಕು ಅಂತೇಳಿ ನಾನು ಇದ್ದಿದ್ದು. ನನಗೆ ಫಸ್ಟಿಗೆ ಅನುಭವ ಏನು ಅಂತ ಹೇಳಿದ್ರೆ, ಇದು ದಯವಿಟ್ಟು ನಾವು ಒಂದಷ್ಟು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗ್ತಾ ಇದ್ದೇವೆ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ತುಂಬ ತಿಳಿದವರು ಗಣ್ಯರಿದ್ದಾರೆ. ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡಿಕೊಂಡು, ದೊಡ್ಡವರು ಇದ್ದಾರೆ, ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಿಕೊಂಡು ನಮ್ಮದೊಂದು ಪುಟ್ಟ ಸಿನಿಮಾ, ಬಟ್ ಸಿನಿಮಾವನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೇವೆ. ಹಾಗೆಯೇ ಇದು ಇನ್ನೊಂದು ಖುಷಿಯ ವಿಚಾರ ಏನು, ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ. ಸೊ 15th ಇಂಟರ್ನ್ಯಾಷನಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟ್ಗೆ ಆಯ್ಕೆ ಆಗಿದೆ ಅಂತ ಹೇಳಲಿಕ್ಕೂ ಖುಷಿ ಪಡ್ತಾ ಇದ್ದೇನೆ. ಅಂದರೆ ಇಂಥ ಚಾನ್ಸ್ಗಳು ತುಂಬ ಕಡಿಮೆ ಬರೋದು. ಸಿನಿಮಾ ಈಗ ಎಷ್ಟೋ ಸಲ ಫೆಸ್ಟಿವಲ್ಗೆ ಅಂತೇಳಿಯೇ ಮಾಡ್ತೇವೆ ಸಿನಿಮಾ, ಆವಾಗ ಅದನ್ನು ರಿಲೀಸ್ ಮಾಡಲ್ಲ, ಬರೀ ಫೆಸ್ಟಿವಲಲ್ಲೇ ಹೋಗಲಿ, ಆಮೇಲೆ ರಿಲೀಸ್ ಮಾಡಿದ್ರೆ ಆಯಿತು, ಇಲ್ಲ ಸಬ್ಸಿಡಿ ತಗೊಂಡಿಡೋಣ ಅಂತ. ಬಟ್ ಇದನ್ನು ಒಂದು ಹೈಬ್ರಿಡ್ ಫಾರ್ಮ್ಯಾಟಲ್ಲಿ ಮಾಡಿದ್ವಿ. ಇಲ್ಲಿ ಎಲ್ಲರೂ ನೀವು ನೋಡಿದವ್ರಿಗೂ ಈಗ ನನಗೆ ಕ್ರಿಟಿಕ್ಸ್ ಬಂದಿದೆ. ಆ ಕ್ರಿಟಿಕ್ಸಿಂದ ಹಿಡಿದು ಜನಗಳನ್ನು ತರುವ ದಂಧೆ ಒಂದು. ಸೊ ಇಲ್ಲಿವರೆಗೆ ಎಷ್ಟೋ ಜನ ಇದು ನನ್ನ ಜೊತೆ ಮಾತಾಡಿದ್ದಾರೆ. ಇದನ್ನು ನಾನು ಸೀರಿಯಸ್ ಆಗಿ ಒಂದು ಇಶ್ಯೂ ಅನ್ನು ನಾನೊಂದು ಎತ್ತುತ್ತಾ ಇದ್ದೇನೆ. ಏನು ಅಂತೇಳಿ ಹೇಳಿದರೆ, ಸರ್ ಒಬ್ರು ಕೇಳ್ತಾರೆ, ಸರ್ ರಿಲೀಸ್ ದಿನ ಒಂದು 3 ಲಕ್ಷ ಕೊಡಿ ಸರ್, 1000 ಜನ ತರ್ತೀವಿ ಅಂತ. ಥಿಯೇಟರ್ ಫಿಲ್ಲಿಂಗ್ ಅಂತ ಏನು ಹೇಳ್ತೇವೆ, ಕ್ರೌಡ್ ಪುಲ್ಲಿಂಗ್ ಇರ್ಬೋದು ಅಥವಾ ಥಿಯೇಟರ್ ಫಿಲ್ಲಿಂಗ್ ಇರ್ಬೋದು. ನಾವು ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಒಂದು ಕಂಟೆಂಟ್ ಅನ್ನು ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಸರ್ ಇದೇ ಸರ್ ಪ್ಯಾಟರ್ನ್ ಅಂತ. ಸರ್ ಈಗ ನೀವು ಪ್ಯಾಟರ್ನ್ ಇದೆ ಸರ್, ನೀವು ಎಲ್ಲ ಸಿನಿಮಾದವರು ಹಿಂಗೆ ಮಾಡ್ತಾ ಇದ್ದಾರೆ ಸರ್, ನೀವು 1 ವಾರ ಉಳಿಸ್ಕೊಳ್ಳೇಬೇಕು ಸರ್ ಅಂತ. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ನೋಡಿದರೆ ಸರ್, ಹೌದು, ಜನ ನೀವು ಟಿಕೆಟ್ ಬುಕ್ ಮಾಡಿದರೆ ಸಾಕಾಗಲ್ಲ. ಸೊ ಜನ ತಲೆ ಕಾಣಬೇಕಲ್ಲಿ ಕೌಂಟಿಗೆ. ಅವ್ರೇನು ಹೇಳ್ತಾರೆ, ಸರ್ ಅದು ನಮಗೆ ಗೊತ್ತಿರಲ್ಲ ಸರ್, ಟೋಟಲ್ ನಮಗೆ ಇವಾಗ ಹಿಂಗಿದ್ರೆ ಥಿಯೇಟ್ರಲ್ಲಿ ಜನ ಇದ್ದಾರೆ, 50% ಇದ್ದಾರೆ, 60% ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸಿನಿಮಾ ಉಳಿಯುತ್ತೆ ಸರ್ ಅಂತ. ಸೊ ನಮಗೆ ಸುರೇಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಟ್ರೆ. ಆ್ಯಂಡ್ ಅವ್ರ ಜೊತೆನೂ ನಾನು ಡಿಸ್ಕಸ್ ಮಾಡಿದೆ. ಅವರು ಹೇಳೋದು, ಸಂತೋಷ್ ಇಂಥ ಒಂದು ವಿಷಯವನ್ನು ಯಾರಾದರೂ ಎತ್ತಬೇಕು. ಯಾಕೆಂತ ಹೇಳಿದ್ರೆ, ಈಗ ಒಂದು ಸಿನಿಮಾ ಮಾಡಿ ನಾವು ಪ್ರೆಸೆಂಟ್ ಮಾಡೋದು ಜನರಿಗೆ, ಅದ್ರ ಜೊತೆ ಬೇರೆ ಸಿನಿಮಾಗಳ ಹಾವಳಿ ಅಂತ ಹೇಳಿದ್ರೆ, ಆಸ್ ಎ ಸಿನಿಮಾ ಮೇಕರ್ ನಮಗೆ ಲ್ಯಾಂಗ್ವೇಜ್ ಬ್ಯಾರರ್ ಇಲ್ಲ ಅಂತ ಹೇಳ್ತೀವಿ. ನಾಳೆ ನಾವು ಅಫ್ಕೋರ್ಸ್ ನಾವು ಅಡ್ವರ್ಟೈಸ್ ಮಾಡುವಾಗ ಇಂಗ್ಲೀಷು ಮಾಡ್ತೀವಿ, ಹಿಂದಿ ಮಾಡ್ತೀವಿ, ತಮಿಳು ಮಾಡಿದ್ದೀನಿ, ನಾನೇ ತಮಿಳ್ ಸಿನಿಮಾ ಮಾಡಿದ್ದೀನಿ. ಸೊ ಬಟ್ ಕರ್ನಾಟಕ ಅಂತ ಬಂದಾಗ, ಕನ್ನಡ ಸಿನಿಮಾ ಅಂತ ಬಂದಾಗ, ಸೊ ಕನ್ನಡದಲ್ಲಿ ಒಂದೇ ಒಂದು ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಎಲ್ಲಾ ಭಾಷೆಯ ಸಿನಿಮಾಗಳು ಜೊತೆಗೆ ರಿಲೀಸ್ ಆಗುತ್ತೆ. ಸೊ ಇದು ಅಷ್ಟೇ. ಇದೆಲ್ಲ ಈ ಅನುಭವಗಳು ನಮಗೆ ಆಸ್ ಎ ಪ್ರೊಡಕ್ಷನ್ ಹೌಸ್ ಓನರ್ ಆಗಿ, ಆ್ಯಂಡ್ ನಮ್ಮ ಜೊತೆ ಇರುವ ಫಂಡರ್ಸ್ ಇರ್ಬೋದು, ಎಲ್ಲರೂ ನಾವು ಹೊಸಬರು ಸಿನಿಮಾಕ್ಕೆ. ಆವಾಗ ನಮ್ಮ ಈ ತಳಮಳಗಳನ್ನು ಯಾರಿಗೆ ಹೇಳೋದು, ಹೇಗೆ ಹೇಳೋದು, ಇದನ್ನು ಅಡ್ರೆಸ್ ಮಾಡೋದು ಹೇಗೆ ಅಂತ ಒಂದು ಇನಿಷಿಯೇಟಿವ್ ತಗೊಳ್ಳೋಣ ಅಂತ ನಾವು ಇದನ್ನೊಂದು ಶುರು ಮಾಡ್ತಾ ಇದ್ದೀವಿ. ಅಂದರೆ ಒಂದು ಅನ್ಯ ಭಾಷೆಗಳ ಸಿನಿಮಾಗಳ ಏನು ಹೇಳ್ತೇವೆ ಹಾವಳಿ ಇರ್ಬೋದು ಅಥವಾ ಡಾಮಿನೇಷನ್ ಇರ್ಬೋದು, ಆ್ಯಂಡ್ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಹೇಳ್ತೇವೆ. ಅಫ್ಕೋರ್ಸ್ ಆ ಸಿನಿಮಾಗಳು ಗೆಲ್ಲಬಾರದು ಅಂತ ಹೇಳಲ್ಲ. ಬಟ್ ನಮ್ಮಂಥ ಸಿನಿಮಾಗಳಿಗೆ ಏನಾಗುತ್ತೆ, ಇವಾಗ ನಾವೇ ಹೇಳಿದಾಗೆ, ನಾವೀಗ ಹುಬ್ಳಿಯಲ್ಲಿ ಮೊನ್ನೆ ಎಲ್ಲ 1 ದಿನ 2 ದಿನ ಪ್ರಮೋಷನ್ ಮಾಡ್ಕೊಂಡು ಬಂದ್ವಿ. ತಕ್ಷಣಕ್ಕೆ ಅವರಿಗೂ ಬರೋಕ್ಕಾಗಲ್ಲ ಆಡಿಯನ್ಸ್ಗೆ. ಆವಾಗ ಅವ್ರು ಏನು ಹೇಳ್ತಾರೆ, ಸರ್ ಸೋಮವಾರ ಬರ್ತೀವಿ ಹೇಳ್ತಾರೆ, ಮಂಗಳವಾರ ಬರ್ತೀವಿ ಅಂತ ಹೇಳ್ತಾರೆ. ಈಗ ನಾವು ಎಸ್ಪೆಷಲಿ ಲಾಯರ್ ಅಸೋಸಿಯೇಷನ್ಗಳಿಗೆ ಒಂದಷ್ಟು ಮಾತಾಡಿದ್ವಿ, ಪೊಲೀಸ್ಗೆ ಮಾತಾಡಿದ್ವಿ, ಅಂದರೆ ನಮ್ಮ ಸಿನಿಮಾಕ್ಕೆ ಕನೆಕ್ಟೆಡ್ ಆಗಿರುವವರು. ಬಟ್ ಅವ್ರು ಈಗ ಮೊನ್ನೆ ಕೇಳಬೇಕಾದ್ರೆ ಬುಧವಾರ, ಸರ್ ಒಂದು 50 ಜನ ನಾವು ಸಿನಿಮಾಕ್ಕೆ ಹೋಗ್ತೀವಿ ಅಂತ ಹೇಳುವಾಗ ಅಲ್ಲಿ ಸಿನಿಮಾನೇ ಇಲ್ಲ. ಅಂದರೆ ಬೇರೆ ತಮಿಳು ಸಿನಿಮಾ ಇರುತ್ತೆ, ಇನ್ನೊಂದು ಯಾವುದೋ ಸಿನಿಮಾ ಇರುತ್ತೆ. ಬಟ್ ನಾನು ಹೇಳ್ತಾ ಇರೋದು, ಹೀಗಾಗಬೇಕಾದ್ರೆ ಅಟ್ಲೀಸ್ಟ್ ನಮಗೊಂದು ಈ ಒಂದು ಕಂಟೆಂಟ್ ಸಿನಿಮಾಕ್ಕೆ 1 ವಾರ ಆದರೂ ಒಂದು ಬ್ರೀದಿಂಗ್ ಸ್ಪೇಸ್ ಸಿಕ್ಕಿದ್ರೆ. ಇವಾಗ ಅವರು ಹೇಳ್ತಾರೆ ಆವಾಗ, ಸರ್ ನೀವು ಥಿಯೇಟರ್ನ ರೆಂಟ್ ಕೊಟ್ಟು ಬೈ ಮಾಡ್ಕೊಳ್ಳಿ ಅಂತ. ಅಂದರೆ ಸಿನಿಮಾವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡುವ ಪ್ರಯತ್ನಕ್ಕೊಂದು ಬಜೆಟು,
ಪ್ರಮೋಷನ್ ಮಾಡೋದಕ್ಕೆ ಒಂದು ಬಜೆಟು, ಪುನಃ ಥಿಯೇಟ್ರ್ ಒಂದು ವಾರ ರೆಂಟಿಗೆ ಇನ್ನೊಂದು ಬಜೆಟು, ಇದ್ರ ಜೊತೆಯಲ್ಲಿ ರೆಂಟ್ ಕೊಟ್ಟು ಸಿನಿಮಾಕ್ಕೆ ಟಿಕೆಟ್ ತಗೊಂಡ್ರೆ ಸಾಲದು ಸರ್. ರೆಂಟ್ ಕೊಟ್ಟು ಥಿಯೇಟ್ರ್ ಖಾಲಿ ಇದ್ರೆ ಅದು ಉಳಿಯಲ್ಲ, ನೀವು ಕ್ರೌಡ್ ಪೂಲ್ ಮಾಡಬೇಕು ಸರ್. ನನಗೇನೆ ಈಗ ಈ ಒಂದು 10-15 ದಿನಗಳಲ್ಲಿ ಒಂದು 3 ಏಜೆನ್ಸಿ ನನ್ನನ್ನು ಕೇಳಿದ್ರು ಸರ್, ನಿಮಗೆ ಕ್ರೌಡ್ ಪೂಲ್ ಮಾಡಲೇಬೇಕು, ಇಲ್ಲ ಅಂದ್ರೆ ಜನ ಬರಲ್ಲ ಸರ್ ಅಂತ. ಇನ್ನೊಂದು ಅವ್ರು ಹೇಳ್ತಾರೆ, ಎಷ್ಟೋ ಆಡಿಯನ್ಸಲ್ಲಿ ಕೇಳಿದ್ರೆ ಸರ್ ವಾಟ್ಸಪ್ ಗ್ರೂಪಲ್ಲಿ ಬಂದ್ಬಿಡುತ್ತೆ ಸರ್ ಟಿಕೆಟು, ನಾವು ಬಂದ್ಬಿಡ್ತೀವಿ ಸರ್, ವಾಟ್ಸಪ್ ಗ್ರೂಪಲ್ಲಿ ಟಿಕೆಟ್ ಬಂದರೆ ಬರ್ತೀವಿ ಅಂತ ಹೇಳ್ತಾರೆ. ಸೊ ಇದು ಆಸ್ ಎ ಪ್ರೊಡಕ್ಷನ್ ಪಾಯಿಂಟಿಂದ ಸರ್ ತುಂಬ ಒಂದು ಇಂಡಸ್ಟ್ರಿಗೆ ತುಂಬಾನೇ ಇದೊಂದು ಕನ್ಫ್ಯೂಸಿಂಗ್ ಸ್ಟೇಟಸ್ ಅಂತ ಹೇಳ್ಬೋದು. ಅಂದರೆ ನನಗೆ ಅಂತ ಅಲ್ಲ, ನಾವು ಪ್ರೊಫೆಷ್ನಲಿ 15 ವರ್ಷದಿಂದ ಇದ್ದೇವೆ. ಬೇರೇನೋ ಅಂದರೆ ಸಿನಿಮಾದಲ್ಲೇ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಇನ್ನೊಂದಷ್ಟು ಸಿನಿಮಾ ಮಾಡೋದಿರ್ಬೋದು, ಇನ್ನೊಂದಷ್ಟು ಪೊಟೆನ್ಷಿಯಲ್ ನಮಗಿರ್ಬೋದು. ಬಟ್ ಹೊಸ ಸಿನಿಮಾಗಳು, ಹೊಸ ಡೈರೆಕ್ಟರ್ಗಳು ಬರ್ತಾರೆ, ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಅವರಿಗೆ ಪಕ್ಕಾ ಇದು ಮಿಸ್ಲೀಡ್ ಆಗುತ್ತೆ. ಆ ಪ್ರೊಡ್ಯೂಸರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬರು ಡಿಸ್ಟ್ರಿಬ್ಯೂಟರ್ ಅಥವಾ ಇಂಥ ಏಜೆಂಟ್ ಹೇಳಬೇಕಾದ್ರೆ, ಸರ್ ಒಂದು 5 ಲಕ್ಷ ಇಟ್ಕೊಳ್ಳಿ ಸರ್ ನೀವು ರಿಲೀಸ್ಗೆ ಅಂತ. ಪಾಪ 5 ಲಕ್ಷ ಇಟ್ಕೊಳ್ತಾರೆ ಅವರು. ನೆಕ್ಸ್ಟ್ ವಾಟ್? ಆ 5 ಲಕ್ಷವನ್ನು ಇಟ್ಕೊಂಡು ಕ್ರೌಡ್ ಪೂಲ್ ಮಾಡಿ ಆಯಿತು, 4 ದಿನ ಕ್ರೌಡ್ ಪೂಲ್ ಮಾಡಿ ಆಯಿತು. ನೆಕ್ಸ್ಟ್ ವಾಟ್? ಆ ಕಂಟೆಂಟನ್ನು ಪ್ರೂವ್ ಮಾಡಬೇಕು. ಆವಾಗ ಆ ಕಂಟೆಂಟ್ ಪ್ರೂವ್ ಆಗುತ್ತಾ ಗೊತ್ತಾಗಲ್ಲ. ಬಿಕಾಸ್ ಅದು ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು, ಅದು ಸಿನಿಮಾ ಮೇಕಿಂಗ್ ಮೇಲೆ ಡಿಪೆಂಡ್. ಆ ಕಂಟೆಂಟನ್ನು ಜನ ಕ್ರೌಡ್ ಪುಲ್ ಮಾಡಿ ಇಷ್ಟಪಡಲೇಬೇಕು ಅಂತ ಏನಿಲ್ಲ, ಅಥವಾ ನಾವು 25 ದಿನ ಓಡಿಸಿ ಪ್ರೂವ್ ಮಾಡೋದು ಏನಿಲ್ಲ. ಸೊ ಇಂಥ ಒಂದು ತುಂಬ ತಳಮಳ ನಮಗೆ ಇವಾಗ ಶುರುವಾಗಿದೆ. ಇದನ್ನು ನಾನು ಯಾರಿಗೆ ಅಡ್ರೆಸ್ ಮಾಡೋದು? ನಮ್ಮ ತಂಡದ ಜೊತೆ ಮಾತಾಡಿಕೊಂಡು ಬೆಸ್ಟ್ ವೇ ಟು ಒಂದು, ಈವನ್ ನಮ್ಮ ಅಧ್ಯಕ್ಷರಿರ್ಬೋದು ಕೃಷ್ಣೇ ಗೌಡ್ರು, ಅವ್ರ ಜೊತೆನೂ ಮಾತಾಡಿದೆ. ಅವ್ರು ಹೇಳಿದ್ರು ಮೋಸ್ಟ್ಲಿ ಅವ್ರು ಜಾಯಿನ್ ಆಗ್ಬೋದು ಈಗ. ಬಟ್ ಇದರ ಬಗ್ಗೆ ಒಂದು ಇನಿಷಿಯೇಟಿವ್ ಶುರು ಮಾಡುವ, ಇದರ ಬಗ್ಗೆ ನಾವು ಒಂದು ಈ ಬೇರೆ ಭಾಷೆಗಳ ಹಾವಳಿ ಇರ್ಬೋದು, ಅಥವಾ ಈ ಕ್ರೌಡ್ ಪುಲ್ಲಿಂಗ್ ಇರ್ಬೋದು, ಅವರು ಅದನ್ನು ಮೆಕ್ಯಾನಿಕಲಿ ಮಾಡ್ತಾ ಇರುವ ಕೆಲಸ. ನಿಮ್ಮ ಪ್ರಕಾರ ಪ್ರವಾಸ ಸಿನಿಮಾಗಳು ಈ ಒಂದು ಸಂಪ್ರದಾಯ ತಂದ್ರು ಅಂತನಾ ಅಥವಾ ಹೇಗೆ? ಇಲ್ಲ, ಇದು 2 ವಿಷಯ. ಪರಭಾಷಾ ಸಿನಿಮಾಗಳು ಬೇರೆ ಸರ್. ಈಗ ನಾನು ಹೇಳ್ತಾ ಇರೋದು 16ಕ್ಕೆ ಆಲ್ರೆಡಿ ಕನ್ನಡ ಸಿನಿಮಾಗಳು 13 ರಿಲೀಸ್ ಇದೆ. ಅದರ ಜೊತೆ ಬೇರೆ ಸಿನಿಮಾ 6 ರಿಲೀಸ್ ಇದೆ ಕರ್ನಾಟಕದಲ್ಲಿ. ಅಂಡ್ ಮಧ್ಯದಲ್ಲಿ ಯಾವುದೋ ಒಂದು ತಮಿಳ್ ಸಿನಿಮಾ 15 ವರ್ಷದ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲಾ ಕಡೆ ಹೌಸ್ಫುಲ್ ಆ ಸಿನಿಮಾ. ಅಂದ್ರೆ ಇರ್ಲಿ ಸರ್, ಅದು ಬಟ್ ಈಗ ನಮ್ಮ ಥಿಯೇಟರ್ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅದು ನಾನು ಅಂತಲ್ಲ, ಈ 13 ಜನ ನಾವು ಥಿಯೇಟರ್ ತಗೊಂಡಿದ್ದೆ ದೊಡ್ಡ ಒಂದು ಹೌದು, ಯುದ್ಧ ಮಾಡ್ಕೊಂಡು ಎಲ್ಲ ನಮ್ಮ ಸ್ನೇಹಿತರೇ ಇದ್ದಾರೆ. ಮೊನ್ನೆ ಈಗ ಥಿಯೇಟರ್ ಅಲ್ಲಿ ಅವರ ಶೋ ಆಗ್ತಾ ಇರುತ್ತೆ, ನಮ್ಮ ಶೋ ಆಗ್ತಾ ಇರುತ್ತೆ, ನಾವು ಕರಿತಾ ಇರ್ತೀವಿ ಎಲ್ಲಾನು. ಬಟ್ ಇದ್ರ ಜೊತೆ ಬೇರೆ ಭಾಷೆಯವರು ಬಂದ್ರೆ ಒಂದು, ಇನ್ನೊಂದು ಈ ಕ್ರೌಡ್ ಪುಲ್ ಮಾಡೋರು ಏನ್ ಮಾಡ್ತಾರೆ ಸರ್, ಎಷ್ಟೋ ಆಡಿಯನ್ಸ್ ಇದ್ರು ನಾನು ನಿಮಗೆ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಹೇಳುವ ಒಂದು ಮನೋಭಾವ ಬಂದ್ಬಿಟ್ಟಿದೆ. ಪರಭಾಷೆಯ ಥ್ರೂ ಅಲ್ಲ, ಕನ್ನಡದವರೇ ಸರ್. ರೂಢಿ ಮಾಡ್ಬಿಡಿ ಸ್ವಲ್ಪ. ಈ ತರ ಹೇಳ್ಬೇಕಾದಾಗ ಬೇಜಾರಾಗುತ್ತೆ. ಯಾಕಂದ್ರೆ ಈವನ್ ಕ್ರೌಡ್ ಪುಲ್ಲಿಂಗ್ ನಮಗ್ ಗೊತ್ತಿಲ್ಲ. ಒಂದಷ್ಟು ಸಿನಿಮಾಗಳಿಗೆ ನಾವು ಹೋದಾಗ ಓಕೆ ಕ್ರೌಡ್ ಪುಲ್ಲಿಂಗ್ ತಂದು ಅದರಿಂದ ಏನಾದ್ರು ಬೆನಿಫಿಟ್ ಇದೆಯಾ? ಖಂಡಿತ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ಅವ್ರು ನೋಡ್ತಾ ಇರ್ತಾರೆ. ದೇ ಟೇಕ್ ಕ್ರೌಡ್ ಪುಲ್ಲಿಂಗ್ ಟಿಕೆಟ್ ಕೊಡಿ, ಅದ್ರ ಜೊತೆಗೆ ಅವ್ರನ್ನ ಕರೆಸ್ಕೊಳ್ಳೋದಕ್ಕೆ ಥಿಯೇಟ್ರಲ್ಲಿ 2 ಗಂಟೆ ಕೂರ್ಸೋದಕ್ಕೆ ಅದಕ್ಕೆ ದುಡ್ಡು ಕೊಡಿ, ಪ್ಲಸ್ ಅವರಿಗೆ ಟ್ರಾವೆಲಿಂಗ್ ಕನ್ವೀನಿಯನ್ಸ್ ಕೊಡಿ. ಸೊ ಇಂಥ ಒಂದು ಸಂಸ್ಕೃತಿಯನ್ನು ಯಾರು ಇಂಟ್ರಡ್ಯೂಸ್ ಮಾಡಿದ್ದಾರೆ, ಬಹುಶಃ ಅವರು ಕೂಡ ಇವಾಗ ಬೆಲೆ ತಟ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರ ಸಿನಿಮಾಗೂ ಸೇಮ್ ಎಫೆಕ್ಟ್ ಆಗ್ತಾ ಇದೆ. ಬಹುಶಃ ಇದನ್ನು ನಮ್ಮ ಸಿನಿಮಾ ಚಿತ್ರರಂಗದಲ್ಲಿರೋ ದೊಡ್ಡವರು ಇದನ್ನು ಒಂಚೂರು ಇನಿಷಿಯೇಟ್ ಮಾಡಿ ಒಂದು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿದೆ. ಇಂಥ ದಂಧೆಗಳನ್ನು ಸ್ಟಾಪ್ ಮಾಡಿ. ಯಾಕೆಂತ ಹೇಳಿದ್ರೆ ನಾವೇ ಕಣ್ಣಾರೆ ಕಾಣ್ತಾ ಇದ್ದೀವಿ, ಥಿಯೇಟರ್ ಮುಂದೆ ಜನಗಳು ಆಸಕ್ತಿ ಇರೋರು, ಸಿನಿಮಾ ಆಸಕ್ತಿ ಇರೋರು ನಿಂತ್ಕೊಂಡಿರ್ತಾರೆ. ದೇ ಆರ್ ಎಕ್ಸ್ಪೆಕ್ಟಿಂಗ್ ಫ್ರೀ ಟಿಕೆಟ್. ಇದಕ್ಕೆ ಮೂಲ ಅಂದ್ರೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಮತ್ತೆ ಡೈರೆಕ್ಟರ್ ಅಸೋಸಿಯೇಷನ್ ನೀವು ಗಮನಕ್ಕೆ ತರ್ತಾನೆ ಇದ್ದೀವಿ ಸರ್. ಸ್ಟ್ರಾಂಗ್ ಆಗಿ ಇಲ್ಲ ಅಂದ್ರೆ ಕಂಟೆಂಟ್ ಟ್ರ್ಯಾಕ್ ಮಾಡಿ ಈ ತರ ದಾಖಲೆ ಅಂತ. ಸೊ ಏನು ಬೇರೆ ಬದಲಾವಣೆ ಮಾಡಿ ನಿಮ್ಮ ಒಬ್ಬರದೇ ಪ್ರಾಬ್ಲಮ್ ಅಲ್ಲ, ಎಲ್ಲರೂ ಬಹುತೇಕ ಸಿನಿಮಾದಲ್ಲಿ ಇದೇ ಪ್ರಾಬ್ಲಮ್. ಹೌದು, ಆಯ್ತಾ? ನೀವು ಎಲ್ಲಿವರೆಗೂ ಕೊಡ್ತೀರೋ ಅಲ್ಲಿವರೆಗೂ ಅದನ್ನ ಬಳಸ್ಕೊತಾರೆ. ಓಕೆ ಸರ್, ಈಗ ಎಲ್ಲರೂ ಇಂಡಿವಿಜುವಲ್ ಆಗಿ ಬಂದು ಈ ತರ ಪ್ರೆಸ್ ಮೀಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಸರ್. ಎಲ್ಲರೂ ಒಬ್ಬೊಬ್ರು ಬರ್ತಾರೆ, ಈ ತರ ಅಷ್ಟೇ ಹಿಂಗ್ ಮಾಡ್ತಾರೆ, ಮಾತಾಡ್ಬಿಟ್ಟು ಹೊರಟೋಗ್ತಾರೆ. ನೀವು ಯಾರು ಒಗ್ಗಟ್ಟಾಗೋದಿಲ್ಲ, ಅದು ಯಾರಿಗೂ ರೀಚು ಆಗೋದಿಲ್ಲ. ಇಲ್ಲ ಸರ್, ಇದನ್ನ ಇನಿಷಿಯೇಟಿವ್ ನಮ್ಮದ್ರಿಂದ ಶುರು ಮಾಡುವ ಅಂತ. ಇವಾಗ ಗಿರೀಶ್ ಅವರು ಇರ್ಬೋದು, ಶಿವು ಇರ್ಬೋದು. 16ನೇ ತಾರೀಕು ಅಷ್ಟೊಂದು ಫಿಲಂ ರಿಲೀಸ್ ಆಯ್ತಲ್ಲ, ನಿಮ್ ಜೊತೆ ಯಾರು ಅದೇ ಸಮಸ್ಯೆ ಎದುರಿಸ್ತಿರೋರು ಯಾರು ಸೇರ್ಕೊಂತಾರ, ಅವರೆಲ್ಲ ಹೋಗಿ ಮಾತಾಡ್ಬೇಕು. ಅದು ಒಂದು ನಿರ್ಮಾಪಕರಿಗೆ ಒಂದು ಜವಾಬ್ದಾರಿ ಇರಬೇಕು. ಸಿನಿಮಾ ಮಾಡೋದು ಒಂದು ದೊಡ್ಡದಲ್ಲ. ರೈಟ್ ಸೈಡ್ ಹೋಗ್ತಾ ಇದೀವ, ಯಾರು ಕನೆಕ್ಟ್ ವ್ಯಕ್ತಿಗಳು, ಯಾರು ಪ್ರೊಫೆಷನ್ ಏನು,
ಏನ್ ನಡೀತಿದೆ ಇಂಡಸ್ಟ್ರಿಯಲ್ಲಿ, ನಾವ್ ಹೇಗೆ ಹೋಗ್ಬೇಕು ಅಂತ ನೀವು ಅದನ್ನ ಕರೆಕ್ಟಾಗಿ ರೂಟ್ ಮ್ಯಾಪ್ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಫ್ರಾಡ್ ಮಾಡೋರು ಯಾಮರ್ಸೋರು ಇದ್ದೇ ಇರ್ತಾರೆ. ಇಲ್ಲ ಸರ್, ನೀವು ಅದನ್ನ ಜಾಗೃತಿ ವಹಿಸ್ಕೊಂಡಿಲ್ಲ ಅಂದ್ರೆ ಲಾಸ್ ಆದ್ವಿ. ಇಲ್ಲ ನಾನಿಲ್ಲಿ ಯಾವುದೇ ಲಾಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದುಡ್ಡು ಕೊಟ್ರೆ ಅವರು ಇಲ್ಲ, ನಾವು ಅದು ಮಾಡಿಲ್ಲ. ನಾನು ಅದು ಮಾಡಿಲ್ಲ ಸರ್, ನಂಗೆ ಕೇಳಿದ್ದಾರೆ ಅಂತ ಹೇಳಿದ್ದು ಒಂದು. ಇನ್ನೊಂದು ಇವಾಗ ಏನಾಗುತ್ತೆ ಸರ್, ನೆಕ್ಸ್ಟ್ ಟಾಪಿಕ್ ವಿಚ್ ಐ ಆಮ್ ಕನೆಕ್ಟಿಂಗ್ ಸರ್. ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ಒಂದು ಸ್ಟೇಟಸ್ ಬರುತ್ತೆ, ಅಷ್ಟೂ ಜನ ಮೇಡಮ್ ಇದ್ರೆ ತೋರಿಸಿ, ಅದು ಪೈರಸಿ, ಅಷ್ಟೂ ಸಿನಿಮಾಗಳಿದ್ರೆ ಸಾರಿ ಇಲ್ಲೇ ಅಷ್ಟೂ ಸಿನಿಮಾಗಳ ಪೈರಸಿ ಆಗಿದೆ ಅಂತ ಬರುತ್ತೆ ಸರ್. ಸೊ ಇದನ್ನು ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಅಂದ್ರೆ ಇದಕ್ಕೆ ನಾವು ಹೊಸದು ಸರ್ ಇದು. ಈಗ ನಾನು ಅಷ್ಟು ಕೇಳಬೇಕಾದ್ರೂ ಒಂದಷ್ಟು ಜನ ಹೇಳಿದ್ರು ಸರ್ ಅದು ಮಾಮೂಲ್ ಸರ್ ಅಂತ. ನೋ ಸರ್, ಒಂದು ಸಿನಿಮಾ ಪೈರಸಿ ಆಗೋದು ಮಾಮೂಲ್ ಅಲ್ವೇ ಅಲ್ಲ ಸರ್. ಸರ್ಕಾರ ಕೂಡ ಅದಕ್ಕೆ ಕ್ರಮ ಕೈಗೊಳ್ಳುತ್ತೆ ಅಂತ ಡಿಸ್ಕಷನ್ ಆಗಿದೆ. ಬಹಳ ಒಪ್ಪಿಗೆ ಕೊಡ್ತಾ ಬಂದಿದ್ದಾರೆ. ನೀವು ನಿಮ್ಮ ಹತ್ರ ಸಮಸ್ಯೆ ಆಗಿರುವಂತ ಒಂದು ಸೇರಿ ಚೇಂಬರ್ ಒಂದು ಕಂಪ್ಲೇಂಟ್ ಡ್ರಾಪ್ ಮಾಡಿ, ನಂತರ ನಿಮ್ ಪ್ರೊಡ್ಯೂಸರ್ ಸೆಕ್ಷನ್ಗೆಲ್ಲ ಕೊಟ್ಟರೆ ಒಂದು ಆಕ್ಟಿವ್ ತಗೊಳುತ್ತೆ. ಯಾರು ಇನಿಷಿಯೇಟ್ ತಗೋಬೇಕು, ಯಾರು ಬರ್ತಿಲ್ಲ. ಬಟ್ ನಾವು ಇನಿಷಿಯೇಟಿವ್ ಯಾಕೆ ಮೀಡಿಯಾ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೀವಿ ಅಂದ್ರೆ ಸರ್, ಈಗ ನಾನು ಪೈರೇಸಿ ನಿನ್ನೆ ಯಾರಿಗೂ ಒಂದಿಷ್ಟು ದೊಡ್ಡ ಸೀರಿಯಸ್ ಆಗಿ ಒಂದು ಬಂದಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಸರ್ ಕಾಮನ್ ಸರ್, ಬರುವ ಸಿನಿಮಾಗಳೆಲ್ಲ ಹಿಂಗೆ ಪೈರೇಸಿ ಆಗ್ತದೆ, ಬರುವ ಸಿನಿಮಾ ಎಲ್ಲ ಬರುತ್ತೆ ಸರ್. ಸರ್ ನಾನು ಆಸ್ ಎ ಮೇಕರ್ ನಾನಿಲ್ಲ ಸರ್, ನಾನು ಅದನ್ನು ಡಿನೇ ಮಾಡ್ತೀನಿ. ಇಟ್ ಈಸ್ ನಾಟ್ ಅ ಕಾಮನ್. ನಾವೊಂದು ಸಿನಿಮಾವನ್ನು ಹೆಂಗೆ ಪೈರೇಸಿ ಆಗುತ್ತೆ ನಂದು ಅಂತಲ್ಲ, ಅದು ನಾವು ಚೆಕ್ ಮಾಡಿದ್ವಿ, ಅದು ಆಗಿಲ್ಲ, ಅದೆಲ್ಲ ಆಮೇಲೆ ನಮಗೆ ಗೊತ್ತಾಯ್ತು. ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಇದು ಒಂದು ಇಂಡಸ್ಟ್ರಿಗೆ ಒಳ್ಳೆ ಮೂವ್ ಅಲ್ಲ ಸರ್ ಇದು. ಅದು ಹೆಂಗಾಗುತ್ತೆ, ಈಗ ನಾವು UFO ಕ್ಯೂಬ್ ಅಪ್ಲೋಡ್ ಮಾಡುವಲ್ಲವರೆಗೂ ಅಷ್ಟು ಸೆಕ್ಯೂರ್ಡ್ ಇರುತ್ತೆ, ಫೈಲ್ಸ್, ವಾಟರ್ ಮಾರ್ಕ್ಗಳಿರುತ್ತೆ, ಎಲ್ಲ ಇರುತ್ತೆ. ಅದು ಥಿಯೇಟರ್ ಪ್ರಿಂಟ್ ತರ ಕಾಣುತ್ತೆ ಕೆಲವೇ ಬರ್ಬೇಕಾದ್ರೆ. ಇನ್ನೊಂದು ಆಡಿಯನ್ಸ್ಗೂ ಹೇಳ್ತಾ ಇರೋದು, ಎಷ್ಟು ನಾವು ಎಂಟರ್ಟೈನ್ ಮಾಡ್ತೀವಿ ಅಂತ ಟೆಲಿಗ್ರಾಮ್ ಅಲ್ಲಿ ನೋಡಿ ಮಾಡ್ತೀವಿ, ಎಷ್ಟು ಇಂಡಸ್ಟ್ರಿಗೇನೆ ಸರ್, ಇಂಡಸ್ಟ್ರಿಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಜನ, ಅಯ್ಯೋ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ ಗುರು ಅಂತ. ಈಗ ಹೊಸಬ್ರು ಬರ್ತಾರೆ, ಹೊಸಬ್ರಿಗೆ ಈಕ್ವೇಶನ್ ಗೊತ್ತಿರಲ್ಲ. ಅಂಡ್ ನಾನು ಇಲ್ಲಿ ನಮ್ಮ ಲಾಸ್ ಇದು ಮಾತಾಡ್ತಾ ಇಲ್ಲ, ಈಗ ನಾವು ಜನಕ್ಕೆ ತಲುಪುವಲ್ಲಿ ಎಡವುತ್ತಾ ಇದ್ದೀವಿ ಸರ್. ಥಿಯೇಟ್ರಿಗೆ ಬಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಮೊನ್ನೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕೇಸು ಆಗಿ ಹಿಡಿದುಕೊಟ್ಟಿದ್ದಾರೆ. ಜಸ್ಟ್ ಪಾಸ್ ಪಿಕ್ಚರ್ ವಂಡರ್ಫುಲ್ ಸರ್. ಅದು ಆ ಥರ ಆಗುತ್ತೆ, ಗಂಟೆಗಟ್ಟಲೆ ಮೊಬೈಲಲ್ಲಿ ಥಿಯೇಟರ್ ಬಂದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. 10:00 ಶುರು ಆಗಿದೆ, 11:00 1 ಅವರ್ ಫುಲ್ ರೆಕಾರ್ಡ್ ಮಾಡಿದ್ದಾರೆ. 11:40 ಹೊಡೆದು ಕರ್ಕೊಂಡು ಹೋಗಿ ಸ್ಟೇಷನ್. ಇಲ್ಲ ಅದು ಮೂವ್ ವಂಡರ್ಫುಲ್ ಅಂತದ್ ಆಗ್ಬೇಕು ಸರ್ ಅಂತ ಹೇಳ್ತಾ ಇರೋದು ನಾನು. ಪ್ರೊಡ್ಯೂಸರ್ಸ್ ಎಷ್ಟೋ ಜನ ಪ್ರಮೋಟ್ ಮಾಡ್ತಾರೆ, ಯಾಕೆ ಗೊತ್ತಾ, ಅದನ್ನೆಲ್ಲ ಅವರು ವಾಟ್ಸಪ್ ಇದ್ರಲ್ಲೆಲ್ಲ ಹಾಕೊಂಡ್ರೆ ಅದು ಪ್ರಮೋಷನ್ ಆಗತ್ತೆ ಅಂತ ಬಹಳಷ್ಟು ಜನ ಕಲ್ಪನೆ. ಅಯ್ಯೋ ಇಲ್ಲ ಸರ್, ರಾಂಗ್ ವೇ ಆಫ್ ಪ್ರಮೋಷನ್ ಸರ್, ರಾಂಗ್ ವೇ ಆಫ್ ಪ್ರಮೋಷನ್. ಏಜೆನ್ಸಿ ಉಟ್ಕೊಂಡೆ ಸಂತೋಷ, ಅದು ಒಂದೇ ಏರಿಯಾ ಅಲ್ಲ. ಹೌದು, ಅವ್ರು ಯಾವ ಲೆವೆಲ್ ಇಳಿದಿದ್ದಾರೆ ಅಂದ್ರೆ ಯಾವ ಏರಿಯಲ್ಲಿ ಕ್ರೌಡ್ ಬೇಕು ಕೇಳ್ತಾರೆ. ಮೆಜೆಸ್ಟಿಕ್ ಒಂದು ಬರೋದಲ್ಲ, ನೀವು ಅದೆಲ್ಲ ಸುಂದರಪೇಟೆ ಇದೆ, ಅಲ್ಲಿ ಫುಲ್ ಮಾಡಿಸ್ತಾರಂತೆ. ಹೌದೌದು, ಇಲ್ಲ ಅದು ಡೀಲ್ ಅಣ್ಣ. ಅದು ನಂಗೆ ಫೋನ್ ಮಾಡಿ ಹೇಳಿದವರು, ಸರ್ ಇವಾಗ ನಿಮ್ದು ನಂಗೆ ಶುಕ್ರವಾರ ರಿಲೀಸ್ ಆದ್ರೆ ಬುಧವಾರ ಹೇಳ್ತಾರೆ, ಅವ್ರು ನನ್ನ ಭೇಟಿ ಮಾಡಿ, ಸರ್ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಇದು ಎಂತ ಹುಬ್ಬಳ್ಳಿ, ಬೆಳಗಾಂ. ಇಲ್ಲ ಸರ್, ನಾನು ಕೈಗೊಳ್ಬೇಕು ಅಂತ ನಿಮ್ಮ ಜೊತೆನೂ ನಾನು ಕೇಳ್ತಾ ಇರೋದು ಸರ್, ದಯವಿಟ್ಟು ಸಾಥ್ ಕೊಡಿ. ಬಿಕಾಸ್ ಇದೊಂದು ಇನಿಷಿಯೇಟಿವ್ ನಾವು ಶುರು ಮಾಡ್ತಾ ಇದ್ದೀವಿ. ಇನ್ನೊಂದು ಯಾಕೆ ಅಂತ ಹೇಳಿದ್ರೆ, ಇನ್ನೊಂದು ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಅಷ್ಟೇ, ಅದು ಹೇಳ್ತಾ ಇದ್ದೀನಿ, ನಾವು ಇನ್ಯಾವುದೋ ಪ್ರಾಜೆಕ್ಟ್ಗಳು ಶುರು ಮಾಡಬೇಕಾದ್ರೆ ಇನ್ನು ಹೊಸೊಬ್ಬರಿಗೆ ಇರ್ಬೋದು, ಇದು ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಮಿತ್ರರಿದ್ದೀರಿ. ಸೊ ಇದರ ಬಗ್ಗೆ ಇವಾಗ ಅಫ್ಕೋರ್ಸ್ ನಾವು ಚೇಂಬರಲ್ಲೂ ಕೊಡೋದು ಇರುತ್ತೆ, ಅಥವಾ ಚೇಂಬರಲ್ಲಿ ಕೊಡೋದೇನು ನಾವು ಇಂಡಿವಿಜುವಲಿ ಹೆಂಗೆ ಕೈಗೊಳ್ಬೋದು, ಇಲ್ಲ ಇದಕ್ಕೆ ಒಂದು ಆರ್ಗನೈಸೇಷನ್ ಮಾಡೋದಾ, ಇದಕ್ಕೊಂದು ಹೊಸದು ಏನೋ ಒಂದು ಮಾಡೋದಾ, ಈ ಥರ ಒಂದು ನಮ್ಮ ಇನಿಷಿಯೇಟಿವ್ ನಾವು ತಗೊಳ್ತಾ ಇದ್ದೀವಿ ಸರ್. ಇಟ್ ಈಸ್ ನಾಟ್ ಅಬೌಟ್ ದ ಲಾಸ್. ನಂದು ಇವತ್ತಿನ ಪ್ರೆಸ್ ಮೀಟು ನಾಟ್ ಅಬೌಟ್ ದ ಲಾಸ್ ಎಟ್ ಆಲ್. ನಾವು ವಿ ಆರ್ ವೆರಿ ಹ್ಯಾಪಿ, ನಾವು ರೆಸ್ಪಾನ್ಸ್ ಎಕ್ಸಲೆಂಟ್ ಇದೆ. ಆ್ಯಂಡ್ ಈಗ ಇವತ್ತು ಎಕ್ಸಾಂಪಲ್ ಎಷ್ಟೋ ಹೆಂಗಸರು ಬರ್ತಾ ಇದ್ದಾರೆ, ಬಂದವರು ಸೂಪರ್ ಹೇಳ್ತಿದ್ದಾರೆ, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅವರು ಕಳಿಸ್ಕೊಡ್ತಾ ಇದ್ದಾರೆ ಬೇರೆಯವರನ್ನು. ಬಟ್ ಈಗ ಥಿಯೇಟರ್ ಉಳಿಯಲ್ಲಣ್ಣ. ಇವಾಗ ಟೋಟಲ್ ಒಂದು 28 ಏನೋ ಇದೆ, 60+ ಇತ್ತು. ಅದೇ ಸರ್ ಹೇಳ್ತಾ ಇರೋದು ನಾನು. ಈಗ ಇವತ್ತು ನಾಳೆ ನಮಗೆ ಹೆಂಗಿದೆ ಅಂದ್ರೆ ಡೆಡ್ ಲೈನ್ ಇದೆ. ಸೊ ಶುಕ್ರವಾರ ತಿರುಗ 9 ಪಿಕ್ಚರ್ ಬರುತ್ತೆ, ಆವಾಗ ನಮಗೆ ಒಂದು ವಾರನೂ ನಮ್ಮ ಸಿನಿಮಾ ಉಳಿಯಲ್ಲ. ಇದನ್ನು ನಾವು ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ಅವ್ರು ಹೇಳ್ತಾರೆ ಏನೋ ಸರ್ ಇದು ಸ್ಟ್ರಕ್ಚರೇ ಹಂಗೆ ಅಂತ, ಬಿಕಾಸ್ ಇನ್ಫ್ಲೋ ಜಾಸ್ತಿ ಇದೆ.
PVR ಇನಾಕ್ಸ್ಗೆ ನಾನು ಯಾವುದೇ ಬ್ರ್ಯಾಂಡನ್ನು ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಇನ್ಫ್ಲೋ ಜಾಸ್ತಿ ಇದೆ. ಅವಾಗ ಅವ್ರು ಇದನ್ನು ನೋಡ್ತಾರೆ, ಇದು 10 ಸೀಟ್ ಅಂತ ಹೇಳಿದ್ರೆ ಹೊಸದಕ್ಕೆ ಫ್ಲೋ 50 ಇದ್ದೇ ಇರುತ್ತೆ, ಅದನ್ನು ಹಾಕೊಳ್ತಾರೆ ಅವರು. ನೆಕ್ಸ್ಟ್ ಸ್ಟೆಪ್ ಇದನ್ನು ಇನಿಷಿಯೇಟಿವ್ ಇವಾಗ ಶುರು ಮಾಡಿ, ಒಂದು ಗ್ರೂಪ್ ಶುರು ಮಾಡಿ, ಒಂದು ಆರ್ಗನೈಸೇಷನ್ ಆರ್ ಒಂದು ಸ್ಮಾಲ್ ಸೆಟಪ್ ರಿಜಿಸ್ಟರ್ ಮಾಡಿ, ವಿ ವಾಂಟ್ ಟು ಮೂವ್ ಇಟ್. ಹೌದು, ಅಂದರೆ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಸಹ ಇದು ನಮ್ಮ ಜೊತೆನೂ ಇರುತ್ತೆ, ಅವ್ರ ಜೊತೆನೂ ಮಾತಾಡಿದ್ದೀನಿ. ಬಟ್ ಅವರು ಅಲ್ಲಿ ಆಕ್ಟಿವ್ ಇರೋಕ್ಕಾಗಲ್ಲ. ಕೃಷ್ಣೇಗೌಡರಲ್ಲಿ ಮಾತಾಡಿದ್ದೀನಿ. ಸೊ ಅವರು ಆಕ್ಟಿವ್ ಇರೋಕ್ಕಾಗಲ್ಲ. ಅಂದರೆ ಆ ಪ್ಯಾಟರ್ನ್ ಇನ್ನೊಂದು, ಅವರ ಪ್ಯಾಟರ್ನ್ ಇನ್ನೊಂದು, ಪ್ರಾಕ್ಟಿಕಲಿ ಆ್ಯಂಡ್ ಅವರೇನು ಡಾಕ್ಯುಮೆಂಟೇಶನ್ ವೈಸ್ ಮಾಡ್ತಾರೆ. ಬಟ್ ಇದಕ್ಕೊಂದು ಬೇರೆ ಒಂದು ಬೇಕಾಗುತ್ತೆ ಮೋಸ್ಟ್ಲಿ. ಅಂದರೆ ಈಗ ಇವೆಂಟ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಅವರು ಸರ್ ನೀವು ಇವೆಂಟ್ ಮಾಡ್ತೀವಿ, 1000 ಟಿಕೆಟ್ ಸೇಲ್ ಮಾಡ್ತೀವಿ ಹೇಳ್ತಾರೆ. ಆಮೇಲೆ ಏನಾಗುತ್ತೆ ಅದು, ಅಂದರೆ ನಾನು ಹೇಳೋದು, ಇದು ಸಿನಿಮಾವನ್ನು ಕಂಟೆಂಟ್ ಅಂತ ನೋಡಲ್ಲ, ಒಂದು 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 ಜಸ್ಟ್ ಒಂದು ವಸ್ತು ಆಗಿ ನೋಡ್ತಾರೆ, ಆಬ್ಜೆಕ್ಟ್ ಆಗಿ ನೋಡ್ತಾರೆ. ಈ ಕಂಟೆಂಟ್ ಸಬ್ಕಾನ್ಷಿಯಸ್ಲಿ ಲೈಕ್ ಆಗುತ್ತೆ ಜನರಿಗೆ. ಈ ಆಕ್ಟ್ರಿಂದಾಗಿ ಜನಗಳು ಬರ್ತಾರೆ, ಇದಕ್ಕೆ ಈ ಸಬ್ಜೆಕ್ಟಿಂದಾಗಿ ಜನಗಳು ಬರ್ತಾರೆ ಅಂತ ಅವ್ರು ನೋಡೋದೇ ಇಲ್ಲ. ಅವರಿಗೆ ಜಸ್ಟ್ ಇವತ್ತಿನ ವಾರ 1000 ಜನ ಕಳಿಸು, ಅವರ ಕಮಿಷನ್ ತಗೋ ಹೋಗು. ನೋ, ಇಂಥ ಏಜೆನ್ಸಿ ಇರಲೇಬಾರ್ದು. ಜನ ಥಿಯೇಟರ್ ಬಂದು ಸಿನಿಮಾ ಯಾಕೆ ನೋಡ್ಬೇಕು ಅಂತಂದ್ರೆ, ಪ್ರೊಡ್ಯೂಸರ್ ನನ್ನ ಕಂಟೆಂಟ್ ಚೆನ್ನಾಗಿದೆ, ಹೊರಗಡೆ ಹೋಗಿ ಮೌತ್ ಪಬ್ಲಿಸಿಟಿ ಮಾಡ್ಲಿ ಅಂತ ಹೇಳಿ ಕ್ರೌಡ್ ನ ಕರೆಸ್ತಾರೆ ಪ್ರೊಡ್ಯೂಸರ್. ಆದ್ರೆ ಅಲ್ಲಿ ಬಂದಂತ ಆಡಿಯನ್ಸ್ ಇದಾರಲ್ಲ, ದುಡ್ಡು ತಗೊಂಡು ಅವರು ಒಳಗಡೆ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರೆ, ಸಿನಿಮಾ ನೋಡೋದೇ ಇಲ್ಲ. ಅದೇ ಇದರಿಂದನೂ ಹಾಳಾಗುತ್ತೆ ಮೇಡಮ್. ನಾನೇ ಹೇಳ್ತೀನಿ, ಇವಾಗ ಒಂದು ಎಕ್ಸಾಂಪಲ್, ಈಗ ಇವೆಂಟಿಗೆ ಪಾಪ ಎಷ್ಟೋ ಕಾಲೇಜ್ ಹುಡುಗರು, ಡಿಗ್ರಿ ಅವರು ಹೋಗ್ತಾರೆ ಏನೋ ಪಾರ್ಟ್ ಟೈಮ್ ಜಾಬ್ ಆಗಿ. ಅವರು ಮನೆಯಲ್ಲಿ ಹೇಳಿರಲ್ಲ, ಫ್ರೆಂಡ್ಸಿಗೆ ಹೇಳಿರಲ್ಲ, ಅವರು ಕಾಲೇಜಿಗೆ ಅಂತ ಹೋಗ್ತಾರೆ. ಯಾರು ನನ್ನ ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು, ಪಾಕೆಟ್ ಮನೆಗೆ ಹೋಗ್ತಾರೆ ಅವರು. ಬೆಂಗಳೂರು ಇಂಟರ್ನ್ಯಾಷನಲ್ ಯಾವ್ದು ಎಕ್ಸಿಬಿಷನ್ ಸೆಂಟರ್ಗೆ ಹೋಗ್ತಾರೆ, 10 ಗಂಟೆಗೆ ರಿಪೋರ್ಟ್ ಆಗ್ತಾರೆ, 6 ಗಂಟೆಗೆ ಬರ್ತಾರೆ. ಅವರು ಎಷ್ಟೋ ಪೇಮೆಂಟ್ ತಗೊಳ್ತಾರೆ. ಅವರವರ ಮನೆಯಲ್ಲೂ ಅದರ ಬಗ್ಗೆ ಹೇಳಿರಲ್ಲ, ಫ್ರೆಂಡ್ಸಿಗೂ ಹೇಳಿರಲ್ಲ. ಈ ಸಿನಿಮಾಕ್ಕೆ ಬರುವವರು ಅಷ್ಟೇ, ಪೊಲಿಟಿಕ್ಸ್ಗೆ ಹೆಂಗೆ ಬರ್ತಾರೆ ಕ್ರೌಡು ತಗೊಂಡು ಬಂದವರು. ನೀವು ನಾಗರಾಜ್ ಹೇಳಿದಂಗೆ ಅವ್ರು ಬರ್ತಾರೆ, ಅವರು ಹೊರಗಡೆ ಹೋಗಿ ನೆಗೆಟಿವೇ ಹೇಳ್ತಾರೆ, ಒಂದ ಹೇಳೋದೇ ಇಲ್ಲ. ನೆಗೆಟಿವ್ ಹೇಳ್ದ, ಅಯ್ಯೋ ಯಾವುದೋ ಸಿನಿಮಾಕ್ಕೆ ಹೋಗಿದ್ದೆಪ್ಪ, ಏನ್ ಬೋರಿಂಗ್ ಇತ್ತಪ್ಪ ಅಂತ. ಅದು ಒಂದು ನೆಗೆಟಿವ್ ಯಾವತ್ತೂ ಸ್ಪ್ರೆಡ್ ಆಗೋದು ಜಾಸ್ತಿ. ಈಗ ನಮ್ಮ ಸಿನಿಮಾಕ್ಕೆ ನಾನು ಹೇಳ್ತೀನಿ, ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾವತ್ತೂ 25 ವರ್ಷ ಅಂತೇಳಿಯೇ ನಮಗಿದ್ದಿದ್ದು. ಫ್ಯಾಮಿಲಿ ಅವರೇ ನಮ್ಮ ಟಾರ್ಗೆಟ್. ಮದುವೆ ಆಗಿದ್ದಿದ್ರೆ ಸೂಪರ್, ಇಲ್ಲ ಆ ಮೆಚುರಿಟಿ ಲೆವೆಲ್ ಅಲ್ಲಿ ಇದ್ರೆ ಸೂಪರ್ ಅಂತ. ಈಗ ನಮ್ಮದಕ್ಕೆ ಕಾಲೇಜ್ ಹುಡುಗರು ಬಂದ್ರೆ ಒಂದಷ್ಟು ಜನ ಬಂದಿದ್ರು. ಸೊ ಅವರಿಗೆ ಕಾನ್ಸಂಟ್ರೇಷನ್ ಆಗಲ್ಲ, ಇದು ಆ ಕನೆಕ್ಟ್ ಆಗಲ್ಲ. ಆವಾಗ ಸಿನಿಮಾದ ಬಗ್ಗೆ ತಿರ್ಗಾ ರಿವ್ಯೂ ಬ್ಯಾಡ್ ಬರುತ್ತೆ. ರಿವ್ಯೂವೇ ಬರಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಬರೋದೇ ಟೈಮ್ ಪಾಸ್ಗೆ ಅಂತ ಬಂದಿರ್ತಾರೆ ಒಂದಷ್ಟು ಜನರು. ಈ ಕ್ರೌಡ್ ಪುಲ್ಲಿಂಗ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ, ದೇ ಜಸ್ಟ್ ಥಿಯೇಟರ್ಗೆ ತೋರಿಸ್ಬೇಕು ಜನರು ಇದ್ದಾರೆ, ತಲೆಗಳು ಇಷ್ಟಿದೆ ಅಂತ ಹೇಳ್ಕೊಂಡು. ಹೌದು, ಅವ್ರಿಗೆ ಏನು ನಿಮ್ಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅವ್ರ ಸುತ್ತ ಪಾಪ ಒಂದು 4 ಜನರು ಇಂಟ್ರೆಸ್ಟಿಂಗ್ ನೋಡ್ತಿದ್ರು, ದೇ ಡೋಂಟ್ ಬಾದರ್. ಅವ್ರು ಫೋನ್ ನೋಡ್ತಿರ್ತಾರೆ, ಮಾತಾಡ್ತಿರ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ. ಒಂದಷ್ಟು ಲವರ್ಸ್ ಕಾರ್ನರ್ ಸೀಟಲ್ಲಿ ಕೂತ್ಕೊಂಡಿರ್ತಾರೆ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಥ್ರೂ ಕ್ರೌಡ್ ಪುಲ್ಲಿಂಗ್, ವಿಚ್ ಇಸ್ ರಿಯಲಿ ಎಫೆಕ್ಟಿಂಗ್ ಕನ್ನಡ ಇಂಡಸ್ಟ್ರಿ ಅಂತ ನನ್ನ ಪ್ರಕಾರ. ಅದರಲ್ಲಿ ಎಸ್ಪೆಷಲಿ ಇಂಥ ಸಿನಿಮಾಗಳಿಗೆ ಕಂಟೆಂಟ್ ಇರ್ಬೋದು, ಸಣ್ಣ ಫಿಲ್ಮ್ ಮೇಕರ್ಸ್ ಇರ್ಬೋದು, ಅದ್ರ ಜೊತೆಗೆ ರಿಲೀಸ್ ಆಗೋ ಒಂದಷ್ಟು ಒಟ್ಟಿಗೆ ಬಂದ್ಬಿಡುವ ಸಿನಿಮಾಗಳು, ಇದ್ರ ಬಗ್ಗೆನೂ ಅಡ್ರೆಸ್ ಮಾಡಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಒಂದಷ್ಟು ಸಿನಿಮಾಗಳು ಒಟ್ಟಿಗೆ ಬಂದಾಗ ಯಾವ ಸಿನಿಮಾ ನೋಡೋದು ಅನ್ನೋದು ಒಂದು ಕನ್ಫ್ಯೂಷನು. ಈ ಸಿನಿಮಾಗಳು ಚೆನ್ನಾಗಿದೆ ಅಂತ ಒಂದು ಒಪಿನಿಯನ್ಗೆ ಬರುವಷ್ಟರಲ್ಲಿ ಆ ಸಿನಿಮಾಗಳು ಎದ್ದೋಗಿರುತ್ತೆ, ಏಳ್ಸ್ಬಿಡ್ತಾರೆ. ಅದ್ರ ಜೊತೆಗೆ ಬ್ಯಾಕ್ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ, ಫ್ರೈಡೆಯಿಂದ ಫ್ರೈಡೇ ಒಂಥರ ಎಕ್ಸಾಮ್ನಲ್ಲಿ ಕೂತಾಗ್ಲೂ ಅಷ್ಟು ಟೆನ್ಷನ್ ಇರಲ್ಲ. ಅದಕ್ಕಿಂತನೂ ಜಾಸ್ತಿ ರಿಸಲ್ಟ್ ಇವ್ರ ಕಡೆ ಪಾಸಿಟಿವ್ ರಿಸಲ್ಟ್ ತಗೋಬೇಕು, ಚೆನ್ನಾಗಿದೆ ಅಂತಲೂ ಹೇಳಿಸ್ಕೋಬೇಕು, ಸಿನಿಮಾನ ಥಿಯೇಟರ್ನಲ್ಲಿ ನಿಲ್ಲಿಸ್ಕೊಳ್ಬೇಕು ಅನ್ನೋ ಒಂದು ಅಷ್ಟು ಚಾಲೆಂಜ್ ಜೊತೆಗೆ ನೆಕ್ಸ್ಟ್ ವೀಕು ಅದಕ್ಕಿಂತ ಡಬಲ್ ನಂಬರ್ ಆಫ್ ಸಿನಿಮಾಸ್. ಅದ್ರ ಜೊತೆಗೆ ಆ್ಯಕ್ಚುಲಿ ದೊಡ್ಡ ಸಿನಿಮಾ ಯಾವ ರೀತಿ ಭಯ ಪಡಿಸ್ತಾರೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರೆ, ತೆಲುಗಲ್ಲಿ ಇಂಥ ದೊಡ್ಡ ಸಿನಿಮಾ ಬರ್ತಾ ಇದೆ, ಬರಬೇಡಿ ಅಂತಾನೂ ಒಂದು ಭಯ ಪಡಿಸ್ಬಿಡೋದು. ಅಥವಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿನಿಮಾಗಳು ಬರ್ತಿದೆ, ಅಯ್ಯೋ ಅದ್ರ ಅಗೇನ್ಸ್ಟ್ ಬರಬೇಡಿ ಅಂತಾನೆ ಭಯ ಪಡಿಸ್ಬಿಡೋದು. ಸೊ ಇಂಥದನ್ನ ನನ್ನ ಪ್ರಕಾರ ಅಡ್ರೆಸ್ ಮಾಡಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ, ಅದಕ್ಕೊಂದು ಸಪೋರ್ಟಿವ್ ಆಗಿ ಸಿನಿಮಾ ಇಂಡಸ್ಟ್ರಿಗಳು, ನಮ್ಮ ಫ್ರೆಟರ್ನಿಟಿಗಳೇ ನಿಂತ್ಕೊಂಡ್ರೆ ಬಹುಶಃ ಒಳ್ಳೆ ಸಿನಿಮಾಕ್ಕೆ ಜಾಗ ಸಿಗುತ್ತೆ ಆ್ಯಂಡ್ ಅದು ಪ್ರೇಕ್ಷಕರಿಗೂ ತಲುಪುತ್ತೆ ಅನ್ನೋದು ನನ್ನ ಒಪಿನಿಯನ್. ಸಂತೋಷ್ ಅವರೇ, ಈಗ ಪೈರಸಿ ಹಾವಳಿ ಎಲ್ರಿಗೂ ಕೂಡ ಅದು ಒಂಥರ ಚಿತ್ರೋದ್ಯಮದಲ್ಲಿ ಮಾರಕ, ಎಲ್ಲ ಭಾಷೆಗಳಲ್ಲಿ ಕೂಡ. ಈ ಪೈರಸಿ ಹಾವಳಿನ ತಡೆಗಟ್ಟೋಗೋಸ್ಕರ ಲಾಸ್ಟ್ ಇಯರ್ 2023 ಕೇಂದ್ರ ಮಟ್ಟದಲ್ಲಿ ಒಂದು ತಿದ್ದುಪಡಿ ಕಾನೂನು, ಸಿನಿಮಾಟೋಗ್ರಫಿ ತಿದ್ದುಪಡಿ ಕಾನೂನನ್ನು ಜಾರಿ ತಂದರು. ನಮ್ಮ ರಾಜ್ಯದಲ್ಲಿ ಅದು ಸಮರ್ಪಕವಾಗಿ ಅನುಷ್ಠಾನ ಆಗದೇ ಇರೋದು ಕೂಡ ಈ ಒಂದು ಸಮಸ್ಯೆ ಕಾರಣ ಆಗಿದೆ. ಹೇಗೆ
ಇರ್ಬೋದು ಸರ್, ಬಿಕಾಸ್ ಇವಾಗ ಅದೇ ಹೇಳಿದಲ್ಲ, ನಮಗೆ ನಾನು ಫಸ್ಟ್ ಆಫ್ ಆಲ್ ನಾನು ಯಾವುದೇ ಪೈರಸಿ ಫಿಲಮ್ ನೋಡೋದೂ ಇಲ್ಲ, ನಾನು ಅದು ಗೊತ್ತೇ ಇಲ್ಲ. ಬಟ್ ನನಗೆ ಹೆಂಗಿತ್ತು ಈಗ ಮೊನ್ನೆ ನಮಗೊಂದು ಯಾರೋ ಸ್ಕ್ರೀನ್ ಶಾಟ್ ಕಳಿಸ್ಬೇಕಾದ್ರೆ ಸರ್, ಇಟ್ಸ್ ಲಿಟ್ರಲಿ ಕೊಲ್ಯಾಪ್ಸ್ಡ್ ಸರ್. ಒಂದು ಸಿನಿಮಾವನ್ನು ನಾಟ್ ಓನ್ಲಿ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಒಂದಷ್ಟು ಪ್ರೀತಿಯಿಂದ ಮಾಡಿರ್ತೇವೆ, ಒಂದಷ್ಟು ಅದಕ್ಕೆ ಅದರದೇ ಆದ ಒಂದು ಮಾನದಂಡ ಇರುತ್ತೆ, ಬೌಂಡ್ರಿ ಇರುತ್ತೆ, ಅದನ್ನು ಜನರಿಗೆ ತಲುಪಿಸುವ ವ್ಯವಸ್ಥೆ ಇರುತ್ತೆ. ಅಷ್ಟೊತ್ತಿಗೆ ಸಡನ್ ಆಗಿ ನಿಮಗೆ ಹೀಗೆ ಒಂದು ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಸಿಗುತ್ತೆ ಅಂತೇಳಿ ಹೇಳಿದ್ರೆ 100% ಇದು ಆಗಲೇಬೇಕು ಸರ್. ಅಂದ್ರೆ ತಡೆಯುವಿಕೆ ಎಷ್ಟು ಅದಕ್ಕೆ ಇದಿದೆ, ಏನು ಸಾಧ್ಯತೆಗಳಿವೆ. ಥಿಯೇಟರ್ಲ್ಲೂ ಅದಕ್ಕೆ ಬಾರ್ ಕೋಡ್ ಹಾಕ್ಬೋದು, ಎಲ್ಲನೂ. ಇದರಲ್ಲಿ ನಿಮ್ಮ ಪಾತ್ರ ಬರಲ್ಲ, ಇಲ್ಲಿ ಕಾನೂನಾತ್ಮಕವಾಗಿ 100% ಅದೇ ಮಾಡಬೇಕಾಗಿದೆ. ಯಾರು ಅದನ್ನ ಅನುಷ್ಠಾನಕ್ಕೆ ತರಬೇಕಾಗಿದೆ? ವಾಣಿಜ್ಯ ಮಂಡಳಿಯವರು ಅದನ್ನ ಸರ್ಕಾರದ ಮೇಲೆ ಒತ್ತಡ ಇರಬೇಕು. ಹೌದು, ಬಂದಿದೆ, ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ, ನಮ್ಮಲ್ಲಿ ಯಾಕೆ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ? ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್, SP ಡಿಸೈನ್ಸ್. ಸೊ ಇದು ನಾವು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ಇದನ್ನು ಕೊಡ್ತಾ ಇದ್ದೀವಿ. ಮೇಡಮ್, ಥ್ಯಾಂಕ್ಸ್ ಅ ಲಾಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ರವಿಕೆ ಪ್ರಸಂಗ ತಂಡದವರು ಆಯ್ಕೆ ಮಾಡಿ ಕರ್ತಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಒಂದು ನಿಮಿಷ ಆಗಲಿ, ಮಿಷನ್ ಹತ್ರ ಬನ್ನಿ ಮೇಡಮ್, ಮುಂದೆ ಬನ್ನಿ. ಈಗ ಇಲ್ಲ, ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ರೆಡಿ? ಇಲ್ಲಿ ನೋಡಿ ಸರ್, ರಘು ಬರ್ಬೋದಿತ್ತು. ಶ್ರೀನಿ ಬನ್ನಿ, ಶ್ರೀನಿ ಸರ್, ಸಂತೋಷ್ ಸರ್.